ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರವನ್ನು ಕರ್ತನೆಗೆ ಒಪ್ಪಿಸಿಕೊಟ್ಟು ಆ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರಿ. ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ನಿಮಗಿರ್ತಕ್ಕಂಥ ಕಷ್ಟ, ನಿಮಗಿರ್ತಕ್ಕಂಥ ಭಾರ, ನಿಮಗಿರ್ತಕ್ಕಂಥ ನೋವು, ನಿಮಗಿರ್ತಕ್ಕಂಥ ರೋಗ, ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಿಯರೇ, ನೀವು ಪ್ರಾರ್ಥನೆ ಮಾಡೋದರೆ ಒಂದು ಮಗು ತಾಯಿಗೆ ಅಮ್ಮ ನಾನು ಹಾಲು ಕೊಡ್ಸಂತೇಳಿ ಹೇಗೆ ಅಳುತ್ತದೋ, ಮಗು ಅಳುವುದನ್ನು ನೋಡಿ ತಾಯಿ ಮಗುವಿಗೆ ಹೇಗೆ ಹಾಲು ಕುಡಿಸ್ತಾಳೋ, ಅದೇ ಥರ ನೀನು ಕರ್ತನ ಸನ್ನಿಧಿಯಲ್ಲಿ ಬೇಡುವಾಗ ಕರ್ತನು ನಿನ್ನನ್ನು ಬೇಕಾಗಿರ್ತಕ್ಕಂಥದ್ದು ಕೊಡ್ತಾನೆ. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಕೇಳುವಾಗ ಬೇಡುವಾಗ ದೇವರು ನಿನಗೇನು ಬೇಕು ಅದು ಕೊಡ್ತಾನೆ. ಪ್ರಾರ್ಥನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಪವಿತ್ರ ಆತ್ಮ ದೇವರೇ, ನಾವು ನಿಮ್ಮನ್ನು ಸ್ವಾಗತಿಸ್ತೇವಪ್ಪ. ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ ಕರ್ತನೆ. ನಮ್ಮ ಮಧ್ಯದಲ್ಲಿದ್ದು ದೇವ, ನಿನ್ನ ಒಂದು ಕರುಣ ಕಟಾಕ್ಷದಿಂದ ನಮ್ಮನ್ನು ತುಂಬಿಸು ಕರ್ತನೆ. ಈ ದಿನ ಅನೇಕ ಜನ ನೋಡದ ಹಾಗೆ ದೇವ ಗತಿಸಿ ಹೋಗಿದ್ದಾರಪ್ಪ ಕರ್ತನೆ. ಈ ಲೋಕದ ಯಾತ್ರೆಯನ್ನು ಮುಗಿಸಿಕೊಂಡು ಹೋಗಿದ್ದಾರಪ್ಪ ಕರ್ತನೆ. ನಮಗೆ ಮಾತ್ರ ದೇವರೇ ನಿನ್ನ ಆಲಯದಲ್ಲಿ ಸ್ತುತಿಸುವ ಹಾಗೆ, ನಿನ್ನ ಒಂದು ಮಂದಿರದಲ್ಲಿ ದೇವರೇ ನಮ್ಮನ್ನು ಆರಾಧಿಸುವ ಹಾಗೆ ನಮ್ಮನ್ನು ಸಹಾಯ ಮಾಡಿದಕ್ಕಾಗಿ ನನಗೆ ಸ್ತೋತ್ರ. ಪ್ರಾರ್ಥಿಸ್ರಿ, ನೀವು ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರ ಮಹಿಮೆಯನ್ನು ನೀವು ಕಾಣುತ್ತೀರಿ. ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರಿಂದ ಅದ್ಭುತಗಳನ್ನು ನೀವು ಹೊಂದಿಕೊಳ್ಳುತ್ತೀರಿ. ಪ್ರಿಯರೇ, ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನ. ಪ್ರಾರ್ಥನೆ ಮಾಡ್ರಿ. ಅಯ್ಯ ದೇವ, ನನ್ನ ಕಷ್ಟ ಇದ್ದದ, ದೇವ ನನ್ನ ಭಾರ ಇದ್ದದ, ದೇವ ನನಗೆ ಸಂಕಟ ಅದ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ನಡೆಸ್ತಾನೆ, ಕೊಡ್ತಾನೆ, ಅದ್ಭುತ ಮಾಡ್ತಾನೆ. ಕಷ್ಟಗಳಿಂದ, ಭಾರಗಳಿಂದ, ಸಂಕಟಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಯಾಕಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೆ ಹೇಳ್ತೇನೆ, ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ, ನಾನು ಅದನ್ನು ತುಂಬಿಸುವೆನೆಂಬುದಾಗಿ. ನಿನಗೆ ಏನಾದರೂ ಬೇಕಾಗಿದೋ ಅದು ದೇವರ ಸನ್ನಿಧಿಯಲ್ಲಿ ನೀನು ಬೇಡಲೇಬೇಕು. ದೇವರು ಕೊಡುವ ಆತನ ಪ್ರಿಯರೇ. ಎಲೆ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತಾ ಇದ್ದೇನೆ. ಪ್ರಿಯರೇ, ದೇವರು ಗೊತ್ತು, ಆತನ ಸನ್ನಿಧಿಯಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಾಗ ನಿಮ್ಮ ಕಷ್ಟದಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ಕೀರ್ತನೆಗಾರ ಹೇಳ್ತಾನ, ಮನುಷ್ಯನು ಸಹಾಯ ಮಾಡೋ ಶಕ್ತನೂ ಅಲ್ಲ ಅಂತ, ದೇವರು ಸಹಾಯ ಮಾಡೋ ಶಕ್ತನಂತ. ಪ್ರಿಯರೇ, ಈ ದಿನ ನಾವು ದೇವರಿಂದ ನಿರ್ಮಿಸಲ್ಪಟ್ಟವರಾಗಿದ್ದೆವು. ಈ ದಿನ ದೇವರಿಂದ ನಾವು ಆತನ ಆಲಯದಲ್ಲಿ ಬಂದು ಸ್ತುತಿ ಮಾಡ್ತಕ್ಕಂಥವರಾಗಿದ್ದೇವೆ. ಪ್ರಿಯರೇ, ಇದು ಹೊಸ ವರ್ಷದಲ್ಲಿ ಮೊದಲನೇ ಭಾನುವಾರ. ಈ ವರ್ಷವೆಲ್ಲ ಶುಭಕರವಾಗಿರ್ಬೇಕಾದರೆ ಈ ಮೊದಲನೇ ಭಾನುವಾರದಲ್ಲಿ ನೀನು ಪ್ರಾರ್ಥನೆ ಮಾಡು. ನಿನ್ನಗಿರ್ತಕ್ಕಂಥ ಭಾರ ದೇವರು ಪರಿಹಾರ ಮಾಡೋದಕ್ಕಿರ್ತಾನೆ. ಪ್ರಿಯರೇ, ನಿನ್ನ ಒಳಗ ಕಡಿಮೆ ಆಗಲಂತ ಒಂದು ಕಾಯಿಲೆ, ರೋಗ, ವ್ಯಾಧಿ, ಇದನ್ನ ವೈದ್ಯರು ಹೇಳಿದ್ದಾರೆ ಆಲ್ರೆಡಿ, ಇದು ಸರ್ಜರಿ ಮಾಡ್ಬೇಕೆಂಬುದಾಗಿ. ನನ್ನ ದೇವರು ಹೇಳ್ತಾನ, ಸರ್ಜರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಗಳೇ, ಮಗನೇ, ನಾನು ನಿನ್ನನ್ನು ಗುಣಪಡಿಸ್ತಾ ಅಂತ ಹೇಳ್ತಾನೆ. ಪ್ರಿಯರೇ, ವೈದ್ಯರು ನಿನ್ನ ಕೈ ಬಿಟ್ಕೊಟ್ಟಿರ್ಬೋದು, ಆದರೆ ನನ್ನ ಯೇಸು ನಿನ್ನ ಕೈ ಬಿಡಲ್ಲ. ಯಾಕಂದ್ರೆ ಯವನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ ಹೇಳ್ತಾನ, ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ. ದೇವರ ಸನ್ನಿಧಿಯಲ್ಲಿ ಬಂದಿದೆ, ಏಸಪ್ಪನ ಸನ್ನಿಧಿಯಲ್ಲಿ ಬಂದಿದೆ. ಏಸಪ್ಪನು ನಿನ್ನನ್ನು ಗುಣಪಡಿಸ್ತಕ್ಕಂಥನಾಗಿದ್ದಾನೆ. ನೀ ಬೇಡಷ್ಟೇ, ನಿನ್ನ ಭಾರ ಆತನ ಹಂಚಿಕೋ ಅಷ್ಟೇ, ಆತನಿಗೆ ಸನ್ನಿಧಿಯಲ್ಲಿ ಕೇಳು ಅಷ್ಟೇ. ನೀನು ಪಡಗಲ್ ಪಂಚೆ ಹೊಡೆದು ಕುಂತು ದೇವರನ್ನು ಸ್ವಸ್ಥತೆ ಮಾಡಂದ್ರೆ ಮಾಡಲ್ಲ. ಹೇಗೆ ಆತನೇ ಸ್ವಸ್ಥತೆ ಮಾಡ್ತಾನಂದ್ರೆ
ನೀನು ನಿಂತು ದೇವ ಈಗ ನಿನ್ನ ಆಲಯದಲ್ಲಿ ನಿಂತು ನಾ ಬೇಡ್ತಕ್ಕಂತನಾಗಿದ್ದ ನನ್ನನ್ನು ಗುಣಪಡಿಸು ಎಂಬುದಾಗಿ ಅವ ಗುಣಪಡಿಸ್ತಾನೆ. ಈಗ ನಿನ್ನ ರೋಗ ಈ ದಿನ ಅಂತ್ಯದ ಪ್ರಿಯರೇ, ಅದರದು ಮೊಳಕಾಲು ನೋವಿದ್ದಿರ್ಬೋದು, ಟೊಂಕ ನೋವುಗಳಿದ್ದಿರ್ಬೋದು, ಕುತ್ತಿಗೆ ನೋವಿದ್ದಿರ್ಬೋದು ಪ್ರಿಯರೇ. ನೀನು ನಡೆಯುವಾಗ ಓಡುವಾಗ ನಿಂದಿರುವುದಕ್ಕಾಗಿ ನಿನಗೆ ಕಷ್ಟ ಇದ್ದಿರ್ಬೋದು. ಆದರೆ ನೀನು ಈ ಮೊದಲನೇ ಭಾನುವಾರದಲ್ಲಿ ದೇವರ ಆಲಯದಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ನೀನು ಬೇಡಿದಾಗ ಈಗ ಔಷಧ ಬಿಡುಗಡೆ ಆಗದೆ. ಆಲ್ರೆಡಿ ನಾನು ದೇವರ ಔಷಧ ಬಿಡುಗಡೆ ಮಾಡ್ಯಾನ. ಆಲ್ರೆಡಿ ಸ್ವಸ್ಥತೆ ಮಾಡುವಂತ ಶಕ್ತಿ ಆತನಲ್ಲದ. ನೀನು ಬೇಡುವುದಾದರೆ ಸ್ವಸ್ಥತೆ ಹೊಂತಿ ಪ್ರಿಯರೇ, ನೀನು ಕೇಳುವುದಾದರೆ ಗುಣವಂತಿ ಪ್ರಿಯರೇ. ದೇವಸ್ಥಾನದಲ್ಲಿ ಗ್ಲೋರಿ 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 ಥ್ಯಾಂಕ್ ಯು ಅಯ್ಯ ದೇವ. ನಿನ್ನ ಒಂದು ಔಷಧದಿಂದ ಈ ಮಕ್ಕಳು ಶರೀರಗಳನ್ನ ತುಂಬಲ್ಪಡಲಿಯಪ್ಪ. ನಿನ್ನ ಒಂದು ಔಷಧದಿಂದ ಈ ಮಕ್ಕಳು ಶರೀರವೆಲ್ಲ ತುಂಬಲ್ಪಡಲಿ. ಎಲ್ಲ ರೋಗಗಳಿಂದ ಮಕ್ಕಳು ಬಿಡುಗಡೆ ಆಗ್ಬೇಕಪ್ಪ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಶುಗರ್ ಇದ್ದಿರ್ಬೋದು, BP ಇದ್ದಿರ್ಬೋದು, ಥೈರಾಯ್ಡ್ ಇದ್ದಿರ್ಬೋದು, ಆಸಿಡಿಟಿ ಸಂಬಂಧಪಟ್ಟ ರೋಗ ಇದ್ದಿರ್ಬೋದು, ದೇವರು ಬಿಡುಗಡೆ ಮಾಡ್ತಾನೆ ಪ್ರೇರೆ. ಪ್ರಾರ್ಥನೆ ಮಾಡು, ಕಂಟ್ರೋಲ್ ತರ್ತಾನೆ ಅದಕ್ಕೆ ಇಮಿಡಿಯೇಟ್ಲಿ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಆಮೆನ್. ಕರ್ತನಿಗೆ ಕಾಯುವವರು, ಹೌದಪ್ಪ, ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ನಾನು ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾನು ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಹೌದು, ಕರ್ತನನ್ನು ಕಾಯುವವರು ಎಂದು ಬಿದ್ದು ಹೋಗ್ಲಕ್ಕೆ ಅವಕಾಶ ಇಲ್ಲ. ಕರ್ತನನ್ನು ಕಾಯುವವರು ಅವ್ರ ಜೀವಿತದಲ್ಲಿ ಅದ್ಭುತನೇ ಹೊರತು ಅವ್ರ ಜೀವಿತದಲ್ಲಿ ಹಾನಿ ಆಗಲಕ್ಕೆ ಅವಕಾಶ ಇಲ್ಲ. ಕರ್ತನನ್ನು ಕಾಯುವವರ ಜೀವಿತದಲ್ಲಿ ಕರ್ತನ ಮಕ್ಕಳಿಗೆ ಏನಂತೆ ಕಾಣಿಸ್ತಕ್ಕಂಥದ್ದು ಅದಕ್ಕೆ ಅಂತ್ಯ ಅದ. ನನ್ನ ದೇವರದಕ್ಕೆ ಅಂತ್ಯವನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ. ಶೋಧಿಸ್ತಕ್ಕಂಥ ಸಂಕಟ ಇದ್ದಿರ್ಬೋದು, ಬಿಡಿಸ್ತಕ್ಕಂಥ ದುಷ್ಟ ಶಕ್ತಿಗಳಿದ್ದಿರ್ಬೋದು, ಅಂತ್ಯದ ಪ್ರೇರೆ ಅದಕ್ಕೆ. ಗ್ಲೋರಿ 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 ಗ್ಲೋರಿ. ಸೈತನ ಕಾಟಕ ನಿನ್ನ ಶರೀರ ಕುಟುಂಬದ ಇವತ್ತಿನ ಅಂತ್ಯ ಅದ. ಖತಮ್ ಈ ದಿನ ಲಾಸ್ಟ್ ಫೈನಲ್ ಅದರದು. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ಅದ್ಭುತ ಮಾಡ್ತಾ ಇದ್ದೀನಿ ಸ್ತೋತ್ರ. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ಹೌದಪ್ಪ, ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ಸುಳ್ಳಾಡದು ನೆರವೇರುವುದು, ತಡವಾದರೂ ನಾ ಕಾಯುತ್ತೇನೆ.
ನೆರವೇರುವುದು ತಡವಾದರೂ ನಾ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ನನಗೆ ಕಾಯುವವರು ಅವಮಾನವಂತರು ನಿಜವಾಗಿ ಅಂತ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು. ಪ್ರಿಯ ಸೋದರಿ ಸೋದರ, ದೇವರು ನಿನ್ನನ್ನು ವಾಗ್ದಾನ ಮಾಡಿರ್ಬೋದು. ಈ ದಿನ ಹೊಸ ವರ್ಷದಲ್ಲಿ ಯಾವ ವಾಗ್ದಾನವನ್ನು ದೇವರಿಗೆ ಕೊಟ್ಟಿದ್ದನೋ ತಕ್ಕ ಕಾಲದಲ್ಲಿ ಆ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರಿಸಬೇಕನ್ನಾಗಿದ್ದಾನೆ ಪ್ರಿಯರೇ. ಸಮಯ ಅನುಸಾರವಾಗಿ ಆ ವಾಗ್ದಾನ ಅನುಸಾರವಾಗಿ ದೇವರು ನಿನ್ನನ್ನು ನಡೆಸತಕ್ಕಂತನಾಗಿದ್ದಾನೆ. ಯಾಕಂದರೆ ನಮ್ಮ ದೇವರು ಅದ್ಭುತ ಸ್ವರೂಪಿ ಪ್ರಿಯರೇ, ಅದ್ಭುತ ಮಾಡ್ತಕ್ಕಂಥವನು. ತಡವಾದ್ರೂ ಕೂಡ ಪರವಾಗಿಲ್ಲ, ನಂಬಿಕೆ ವಿಶ್ವಾಸನಲ್ಲಿ ದೃಢವಾಗಿ ನೀನು ಇರುವುದಾದರೆ ಅದ್ಭುತ ನೀನು ನೋಡ್ತೀವಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಲ್ಲವನ್ನು ಕಳೆದುಕೊಂಡರು ಆಮೆನ್ ಆಮೆನ್. ಹೌದು, ಸಂಬಂಧವ ಅಗಲಿದರು ಎಲ್ಲವನ್ನು ಕಳೆದುಕೊಂಡರು ಸಂಬಂಧವ ಅಗಲಿದರು ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು ಕಾಯುತ್ತಿರುವೇನ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೇನ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ಅವಮಾನವಂತರು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು ಕಾಯುವವರು. ಹೌದು ದೇವಾ. ಅವಮಾನವಂತರು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು. ದೇವಾ, ನಿನ್ನ ಮಹಿಮೆ ಆಗಲಿ. ನೀನು ಕರೆದಾತನಾಗ್ತೀಯ. ನಿನ್ನ ಆಲಯದಲ್ಲಿ ಪ್ರತಿಯೊಂದು ಮಕ್ಕಳಿಗೆ ನೀನು ಕರೆದುಕೊಂಡು ಬಂದಿದ್ದಪ್ಪ ಕರ್ತನೆ. ನಿನ್ನ ಬಳಿ ಅದ್ಭುತ ಆದ ದೇವ. ನಿನ್ನ ಮಕ್ಕಳಿಗೆ ಏನು ಅದ್ಭುತ ಬೇಕೋ ಕರ್ತನೆ, ಆ ಅದ್ಭುತಗಳನ್ನು ಈ ದಿನ ಮಾಡು ದೇವರೇ. ಯಾಕಂದರೆ ನೀನು ನಂಬಿಗಸ್ತನಾಗಿದ್ದೀನಿ. ನಿನ್ನ ಮಕ್ಕಳು ಕಷ್ಟದಲ್ಲಿದ್ದಾಗ ಕಷ್ಟದ ಬಿಡುಗಡೆ ಮಾಡಿ ಅವರಿಗೆ ಸುಖ ಜೀವನವನ್ನು ಬರಮಾಡ್ತಕ್ಕಂಥವನಾಗಿದೆಯಪ್ಪ. ನಿನಗೆ ಸ್ತೋತ್ರ ಸಲ್ಲಿಸಪ್ಪ. ನಿನ್ನ ಮಕ್ಕಳೆಲ್ಲರೂ ಸುಖ ಜೀವನ ಮಾಡಬೇಕಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ದೇವಾ, ನಿನ್ನ ಮಹಿಮೆ ಆಗಲಿ. ನಿನ್ನ ಮಾತ್ರ ನನ್ನದೇ ಆಗಲಪ್ಪ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ.
ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ಅವಮಾನವು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು ಕರ್ತನಿಗೆ ಕಾಯುವವರು ಅವಮಾನವು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು ನಿನ್ನಂಬಿಕೆ ವ್ಯರ್ಥವಾಗದು ನಿನ್ನಂಬಿಕೆ ವ್ಯರ್ಥವಾಗದು ಕರ್ತನಿಗೆ ಕಾಯುವವರು ಅವಮಾನವು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು ಹೌದು, ನೀನು ಕರ್ತನ ಆಲಯದಲ್ಲಿ ನೀನು ಕಾದುಕೊಂಡು ಎದುರು ನೋಡುವುದಾದರೆ ನಿನ್ನ ನಂಬಿಕೆ ವ್ಯರ್ಥವಾಗದು. ನಿನ್ನ ಮನೆಯಲ್ಲಿ ನಂಬಿಕೆ ವಿಶ್ವಾಸದಲ್ಲಿ ನೀನು ಕರ್ತನನ್ನು ಎದುರು ನೋಡುವುದಾದರೆ ನಿನ್ನ ನಂಬಿಕೆ ವ್ಯರ್ಥವಾಗಿ ಹೋಗ್ಲಕ್ಕೆ ಅವಕಾಶ ಇಲ್ಲ. ಕರ್ತನ ಕಡೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ನೀನು ತಿರುಗಿಕೊಂಡು, ಯಾರು ಆಧಾರ ಇಲ್ಲೇನೋ ಕರ್ತನ ಕಡೆ ತಿರುಗಿಕೊಂಡು ಬರುವಾಗ ಕರ್ತನು ನಿನ್ನನ್ನು ಆಧಾರನಾಗಿದ್ದಂತೆ. ರೋಗದನ, ಕೈಲೆದನ, ವ್ಯಾಧಿದನ, ಕಡಿಮಾಗಲಂತ ರೋಗ ವ್ಯಾಧಿಗಳವನ ಅಥವಾ ಪರ್ಸನಲ್ ವಿಷಯವಾಗಿ ಯಾರಿಗೂ ಹೇಳಲಾರದಂಥ ಒಂದು ರೋಗ ಅದನ. ದೇವ್ರಿಗೆ ಗೊತ್ತದ ನೀ ಹೇಳೋದ್ರು ಕೂಡ, ನೀನು ದೇವ ನನ್ನ ಪರ್ಸನಲ್ ವಿಷಯಗೆ ಇದು ರೋಗ ಅದ, ನನ್ನ ಪರ್ಸನಲ್ವಾಗಿ ಸಮಸ್ಯೆ ದೇವ್ರಿ, ಯಾರಿಗೆ ಹೇಳ್ಕೊಳಕ್ಕಾಗಲ್ಲ, ಹೆಂಡತಿಗೆ ಹೇಳ್ಕೊಳಕ್ಕಾಗಲ್ಲ, ಯಜಮಾನ ಹೇಳ್ಕೊಳಕ್ಕಾಗಲ್ಲ, ತಾಯಿ ತಂದೆಗೆ ಹೇಳಕ್ಕಾಗಲ್ಲ, ಮಕ್ಕಳಿಗೆ ಹೇಳಕ್ಕಾಗಲ್ಲ, ವೈದ್ಯರ ಮುಂದೆ ಹೇಳುವುದಕ್ಕಾಗ ಕೂಡ ಕಷ್ಟಕರದ ದೇವ. ನಾನು ನಿನ್ನ ಮುಂದೆ ಹೇಳ್ತಾ ದೇವ, ಇದು ನನ್ನ ಸರಿ ಮಾಡ್ತೆ, ಆ ಒಂದು ರೋಗದಿಂದ ನನ್ನ ಸ್ವಸ್ಥತೆ ಮಾಡ್ತೆ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವುದಾದರೆ ದೇವರು ಅದ್ಭುತ ಮಾಡ್ತಾನೆ. ನೀಗ ಹೇಳ ದೇವರಿಗೆ, ದೇವರೇ ನನಗೆ ಈ ರೋಗದಿಂದ ಬಿಡುಗಡೆ ಮಾಡು, ನಾನು ನಿನ್ನ ಆಲಯದಲ್ಲಿ ಒಂದು ದಿನ ಸಾಕ್ಷಿ ಹೇಳ್ತೆ ಎಂಬುದಾಗಿ. ಈ ಸಮಸ್ಯೆದಿಂದ ಬಿಡುಗಡೆ ಮಾಡು ದೇವ, ಈಗೋ ಈ ನಿನ್ನ ಆಲಯದಲ್ಲಿ ನಾನು ಸಾಕ್ಷಿ ಹೇಳ್ತಾ ಒಂದಿನ. ಈಗೋ ಈ ಕಷ್ಟದಿಂದ, ಈ ಶ್ರಮೆ ಸಂಕಟದಿಂದ ದೇವ ನನ್ನನ್ನು ಬಿಡುಗಡೆ ಮಾಡು, ನಿನ್ನ ಆಲಯದಲ್ಲಿ ಒಂದು ದಿನ ನಾನು ಸಾಕ್ಷಿ ಹೇಳ್ತೇನೆ. ತಡವಾದರೂ ಕೂಡ ಪರವಾಗಿಲ್ಲ ದೇವ, ನಾನು ನೀನು ಗುಣಪಡಿಸು ಅಂತಕ್ಕಂಥ ನೀನುಗ ದೇವರು ಗುಣಪಡಿಸ್ತಾನೆ. ದೇವರು ಆಲ್ರೆಡಿ ಅದ್ಭುತ ಮಾಡಿ ನಿನ್ನ ಜೀವಿತದಲ್ಲಿ. ಮೊದಲನೇ ಅದ್ಭುತ ಮಾಡಿದಾಗ ನೀನು ದೇವರನ್ನು ಮರ್ತೋಗಿದ್ದಿ. ಎರಡನೇ ಸರ್ತಿ ಅದ್ಭುತ ಮಾಡೋಣ ದೇವರು ಮತ್ತೊಮ್ಮೆ ಮರ್ತೋಗಿದ್ದಿ. ಮೂರನೇ ಸರ್ತಿ ಅದೇ ಒಂದು ರೋಗ ನಿನ್ನ ಜೀವಿತದಲ್ಲಿ ಕಾಟವನ್ನು ಕಾಡಿಸ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅದು ಆದರೂ ಕೂಡ ದೇವರು ಹೇಳ್ತಾನೆ, ಮಗಳೇ ಮಗನೇ ನೀನು ಬೇಡು, ನಾನು ಗುಣಪಡಿಸ್ತಲ್ಲ ತಮ್ಮ ಪ್ರಿಯರೇ. ನೀನು ಅದ್ಭುತ ಒಂದು ಮರ್ತೋಗಿದೆ ಮಗ, ಮಗಳೇ. ಇಲ್ಲ, ನಾನು ನಿನಗೆ ಮರ್ತೋಗಿಲ್ಲ. ನಿನ್ನ ಒಳಗಿರ್ತಕ್ಕಂಥ ನಂಬಿಕೆ ನೋಡ್ಲತ್ತಿದ್ದಾನೆ, ನಿನ್ನ ಒಳಗಿರ್ತಕ್ಕಂಥ ವಿಶ್ವಾಸ ನೋಡ್ತಕ್ಕಂಥನಾಗಿದ್ದ. ನಿನ್ನ ಕಷ್ಟ ಏನದ ನಂಗೆ ಗೊತ್ತದ, ನಿನ್ನ ಕಣ್ಣೀರೇನದ ಗೊತ್ತದ, ಯಾವ ರೋಗ ಅದ ನನಗೆ ಗೊತ್ತದ. ಆದರೆ ಮಳೆಕಾಲಲ್ಲಿ ನೀನು ನಂಗೆ ಕಾಣುತ್ತಿರಲ್ಲ ಮಗಳೇ ಮಗನೇ ಎಂಬುದಾಗಿ ದೇವರು ಹೇಳ್ತಿದ್ದಾನೆ ಪ್ರಿಯರೇ. ಮಳೆಕಾಲಲ್ಲಿ ಒಂದು ಕೋಣೆ ನಿನ್ನ ಮನೆಯಲ್ಲಿ ನಿರ್ಮಾಣ ಮಾಡು. ಈ 2024ರಲ್ಲಿ ಮೊದಲನೇ ಭಾನುವಾರ ದೇವರು ಹೇಳತ್ತಾನೆ ಸ್ಪಷ್ಟವಾಗಿ, ಈ ದಿನ ಹಿಡಿದು ನೀನು ಮೊದಲನೇದೊಂದು ಕೋಣೆ ಮಳೆಕಾಲಿನಲ್ಲಿ ನೀನು ಸ್ಥಾಪನೆ ಮಾಡು. ದೇವರು ನಿನ್ನನ್ನು ತುಂಬಿಸ್ತಕ್ಕಂಥನಾಗಿದ್ದನು ಪ್ರಿಯರೇ.
ಗ್ಲೋರಿ 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 ಶಿಖರ ಬರ 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 ಬರ. ನಿನ್ನ ಮನೆಯಲ್ಲಿ ಈ ದಿನ ಒಂದು ಸ್ಥಾಪನೆ ಮಾಡು. ನಿನ್ನ ಮನೆಯಲ್ಲಿ ಒಂದು ಕೋಣೆ, ಮೊಳಕಾಲಲ್ಲಿ ಪ್ರತಿದಿನ ಒಂದು ಪ್ರಾರ್ಥನೆ ಸ್ಥಾಪನೆ ಮಾಡು. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲತನ ಪ್ರಿಯರೇ. ಚಪ್ಪಳಿ ತರ್ತಾನ ಸತಿ ದೇವರನ್ನು ನಾವು ಸ್ವಾಗತಿಸೋಣ. ಪವಿತ್ರಾತ್ಮವನ್ನು ನಾವು ಸ್ವಾಗತಿಸೋಣ. ಪವಿತ್ರಾತ್ಮನ ಬಂದಿಗೋ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಮನೆಯಲ್ಲಿ ಅದ್ಭುತ ಮಾಡ್ಲಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ಲಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಶರೀರದಲ್ಲಿ ಅದ್ಭುತ ಮಾಡ್ಲಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಕಾಯಿಲೆದಿಂದ, ರೋಗದಿಂದ, ವ್ಯಾಧಿಯಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅಂಧಕಾರ, ಭಾನುಮತಿ, ಮಾಟ, ಮಂತ್ರದ ಶಕ್ತಿಗಳಿಗೆ ಈಗ ಬೆಂಕಿ ಆಗ್ತಾ ಇದೆ. ನಾವು ಆಲ್ರೆಡಿ ಬೆಂಕಿ ಬೀಳ್ತಾ ಇದ್ದೇವೆ. ಆಲ್ರೆಡಿ ಬೆಂಕಿಯಿಂದ ಎಲ್ಲ ಸೈತನ ಅಧಿಕಾರ, ಮಂತ್ರತಂತ್ರ ಶಕ್ತಿಗಳಲ್ಲಿ ಸುಟ್ಟೋಗ್ಲತ್ತಾವ. ಶೆತ್ತರ ಬರ 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 ದಿಕ್ಕಲ್ಲರ ಬರ 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 ಶಿಖರ ಬೆಂಕಿಗೋ ಬೆಂಕಿಗೋ ಸೈತನ್ನ ಮೇಲೆ ಬೆಂಕಿ ಆಗ್ಲತ್ತನಿಗೋ. ಮಂತ್ರ ತಂತ್ರ ಶಕ್ತಿಗಳ ಮೇಲೆ ಬೆಂಕಿಗೋ. ಮಂತ್ರವಾದಿಗಳ ಮೇಲೆ ಬೆಂಕಿಗೋ. ಗ್ಲೋರಿ 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 ಗ್ಲೋರಿ. ಇಗೋ 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 ನನ್ನ ದೇವರ ಅದ್ಭುತ ಮಾಡತ್ತ ನೋಡಿಗೋ. ಇಗೋ ನಿನ್ನ ಜೀವಿತದಲ್ಲಿ ಅದ್ಭುತ ಆಗಲತ್ತದ. ಇಗೋ ನಿನ್ನ ಶರೀರದಾಗಿರ್ತಕ್ಕಂಥ ರೋಗ ಬಿಡುಗಡೆ ಆಗಲತ್ತ ನೋಡಿಗೋ. ಇಗೋ ಬಿಟ್ಟೋಯ್ತು ನೋಡು. ಈಗ ನಿನ್ನ ರೋಗ ಬಿಟ್ಟೋಯ್ತು. ಇವಾಗ ಬಿಟ್ಟೋಯ್ತು ನಿನ್ನ ರೋಗ. ಗ್ಲೋರಿ 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 ಶಿಖರ. ಈಗ ನಿನ್ನ ರೋಗ ಬಿಟ್ಟೋಯ್ತು. ಇವಾಗ ಪರಿಶುದ್ಧಾತ್ಮ ನೀ ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮನೆಗೆ ಬಂಧಿಸಲ್ಪಟ್ಟಿರ್ತಕ್ಕಂಥ ಭಾನುಮತಿ ಮಂತ್ರತಂತ್ರ ಶಕ್ತಿಗಳಿಗೋ ಇದನ್ನ ಖತಮ್. ನಿನ್ನ ಶರೀರದ, ನಿನ್ನ ಮನೆಯಿಂದ ಖತಮ್, ಕ್ಲೋಸ್. ಅದು ಮುಕ್ತಾಯ ಆದ್ರೆ ಸ್ಪಷ್ಟವಾಗಿ. ಶಿಖರ ಚಂದರ ಬರ 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 ಬರ. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಪ್ರಿಯ ತಾಯಿ, ತಂದೆ, ಅಣ್ಣ, ತಮ್ಮ, ತಂಗಿ, ಮಗಳೇ, ಮಗನೇ, ದೇವರಿಗೂ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ ದಿನ. ನೀವೊಂದು ನಿರ್ಧಾರ ತೆಗೆದುಕೋ. ಈ ಮೊದಲನೇ ಭಾನುವಾರ, ದೇವ ಪ್ರತಿದಿನ ಸಾಧ್ಯವಾದಷ್ಟು ನನ್ನ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಹೋಗಿ ದೇವರೇ ಮೊಳಕಾಲಲ್ಲಿ ನಾವು ಪ್ರಾರ್ಥಿಸ್ತಪ್ಪ. ನೀನು ವಾಗ್ದಾನ ಮಾಡಿದೆ ಈ ವರ್ಷದಲ್ಲಿ ಅನೇಕ ಅದ್ಭುತಗಳು ನಿಮ್ಮ ಮಧ್ಯದಲ್ಲಿ ನಾನು ಮಾಡ್ತಾ ಎಂಬುದಾಗಿ. ಆ ವಾಗ್ದಾನ ನೆರವೇರಬೇಕಾದರೆ ಸಹೋದರಿ ಸಹೋದರ, ಮನೆಯಲ್ಲಿ ಮೊಳಕಾಲಿನ ಪ್ರಾರ್ಥನೆ ಮಾಡು. ಒಂದು ಕೋಣೆ ಪ್ರತ್ಯೇಕವಾಗಿ ನೀನು ಏರ್ಪಡಿಸ್ಕೊ. ಒಂದು ಕೋಣೆಯನ್ನು ಪ್ರತಿಷ್ಠೆ ಮಾಡು. ನೀನು ಒಂದು ಸ್ಥಳದಲ್ಲಿ ಪ್ರತಿದಿನ ಉದಯಕಾಲ, ಮಧ್ಯಾಹ್ನ, ಸಾಯಂಕಾಲ ನಿಂಗೆ ಅವಕಾಶಕ್ಕಾಗ ಆ ಕೋಣೆಯಲ್ಲಿ ಪ್ರಾರ್ಥನೆ ಮಾಡು. ದೇವರು ನಿನ್ನನ್ನು ಅದ್ಭುತ ಮಾಡ್ಯಾನ. ಆಲ್ರೆಡಿ ನಿನ್ನನ್ನು ಆಲ್ರೆಡಿ ಅದ್ಭುತ ಮಾಡ್ಯಾನ. ನಿನ್ನ ಶರೀರದಾಗ ರೋಗ ದೇವರು ಬಿಡುಗಡೆ ಮಾಡಿ ಅದಕ್ಕೆ ಬಿಟ್ಟು ಹೋಗ್ಯದ. ದಿನ ದೇವರು ಅದಕ್ಕೆ ಸ್ವಸ್ಥತೆ ಮಾಡ್ಯಾನ. ನಿಮ್ಮ ಶರೀರಕ್ಕೆ ಸ್ವಸ್ಥತೆ ಮಾಡ್ಯಾನ. ರೋಗದಿಂದ ಬಿಡುಗಡೆ ಕೊಟ್ಟ. ಸೈತನ ಅಧಿಕಾರ, ಮಂತ್ರವಾದಿಗಳ ಮೇಲೆ, ಮಂತ್ರತಂತ್ರ ಮಾಡ್ತಕ್ಕಂಥ ಶಕ್ತಿಗಳ ಮೇಲೆ ದೇವರು ಬೆಂಕಿ ಹಾಕ್ಯಾನ. ಈ ದಿನ ಸುಟ್ಟು ಹೋಗಿದ್ದದ. ಆಲ್ರೆಡಿ ನಿನ್ನ ಮನೆಯಿಂದ, ನಿನ್ನ ಶರೀರದಿಂದ, ನಿನ್ನ ಕುಟುಂಬದಿಂದ, ನಿನ್ನ ಸಭೆಯಿಂದ ಸುಟ್ಟು ಹೋಗ್ಯದ. ಪ್ರಿಯರೇ, ಒಂದು ಮೊಳಕಾಲಿನ ಪ್ರಾರ್ಥನೆ ಈ ದಿನ ಹಿಡಿದು ನೀನು ಮಾಡು. ನೀ ತಿರುಗಿ ಸೈತನನ್ನು ಮುಟ್ಲಕ್ಕೆ ಅವಕಾಶ ಇಲ್ಲ. ಮಂತ್ರವಾದಿಗಳನ್ನು ಮುಟ್ಲಕ್ಕೆ ಅವಕಾಶ ಇಲ್ಲ. ಮಂತ್ರವಾದಿಗಳ ಮಂಟಪನಲ್ಲಿ ಕೂಡಿಸಿ ನಿನಗೆ ಪ್ರಾರ್ಥನೆ ಮಾಡಿದ್ರು ಕೂಡ, ಅವರು ಭಾನುಮತಿ ಮಾಡಿದ್ರು ಕೂಡ ನೀನು ಪ್ರಾರ್ಥನೆ ಮಾಡ್ತಿ, ಎಲ್ಲ ಮಂತ್ರಗಳು ಸುಟ್ಟೋಯ್ತಾವ. ಯಾವುದು ನಿನ್ನ ಮೇಲೆ ಪ್ರವೇಶಿಸಾಗ್ಲಕ್ಕೆ ಅವಕಾಶ ಚಾನ್ಸ್ ಇಲ್ಲ. ಈ ವರ್ಷನೇ ಅವಕಾಶ ಕೊಡ್ಬೇಡ. ಈ ಮೊದಲನೇ ಭಾನುವಾರ ಹಿಡ್ಕೊಂಡು ಒಂದು ಪಾಠ ಕಲ್ಕೋ ಅವಕಾಶ ಕೊಡ್ಬೇಡ. ದೇವರನ್ನು ಒಳಗಾಗಿದ್ದು ಅದ್ಭುತವನ್ನು ಕಾಣು. ದೇವರ ಜೀವಿತದಲ್ಲಿ ಅದ್ಭುತ ಮಾಡುತ್ತ ಸಿದ್ಧನಾಗಿದ್ದಾನೆ. ಆಲ್ರೆಡಿ ಮಾಡಿದ್ದಾನೆ. ದೇವರೇ, ನೀ ಅದ್ಭುತಗಳು ಮಾಡಿದಿ, ನಿನಗೆ ಸ್ತೋತ್ರ ನಾ ಸಲ್ಲಿಸ್ತಪ್ಪ. ದೇವರೇ, ಮರೆಯಲ್ಲದಂಥ ಅದ್ಭುತ, ಕಾಣಲಾರದಂಥ ಅದ್ಭುತ. ದೇವರೇ, ನೀ ಅದ್ಭುತ ಮಾಡಿದಿ, ನಿನಗೆ ಸ್ತೋತ್ರ. ಒಂದು ವಾಗ್ದಾನ ನಮ್ಮ ಜೀವಿತದಲ್ಲಿ, ವರ್ಷದಲ್ಲಿ, ನಮ್ಮ ಸಭೆಯಲ್ಲಿ ಮಾಡಿದ್ದೀವಿ. ನಂಬಿದವರಿಗೆ ಸಾಲದಿಂದ ಈ ವರ್ಷ ಬಿಡುಗಡೆ ಎಂಬುದಾಗಿ, ಸಾಲದ ಒಂದು ಬಾಧ್ಯತೆಯಿಂದ ಬಿಡುಗಡೆ ಎಂಬುದಾಗಿ 2023 ಹೇಳಿದ್ದೀವಿ. ಈ ಮೊದಲನೇ ಭಾನುವಾರದ ನಾವು ಸ್ವೀಕರಿಸ್ತೇವಪ್ಪ. ದೇವರೇ, ಬಿಡುಗಡೆ ಮಾಡು ಕರ್ತನೆ. ಹಲ್ಲೆಲೂಯಾ. ಈ ವರ್ಷದಲ್ಲಿ
ಯಾರ್ಯಾರ ಮದುವೆಗಳಾಗಬೇಕು ಕರ್ತನೆ, ಮಕ್ಕಳು ಮದುವೆಗಳಾಗಬೇಕು. ಈ ವರ್ಷದಲ್ಲಿ ಯಾರಿಗೆ ಉದ್ಯೋಗ ಬರಬೇಕು ಕರ್ತನೆ, ಅವ್ರಿಗೆ 100% ಉದ್ಯೋಗ ಬರಬೇಕಪ್ಪ ಕರ್ತನೆ. ಗೌರ್ಮೆಂಟ್ ಆಗಲಿ, ಪ್ರೈವೇಟ್ ಆಗಲಿ. ಈ ವರ್ಷ ಪ್ರತಿಯೊಂದು ಮಕ್ಕಳು ಎಜುಕೇಷನಲ್ಲಿ ಒಳ್ಳೆ ಒಂದು ಪರ್ಸೆಂಟೇಜ್ ಬರಬೇಕಪ್ಪ ಕರ್ತನೆ. ಹಲ್ಲೆಲೂಯ. ಈ ವರ್ಷದಲ್ಲಿ ಈ ಕಲ್ವರಿ ಮಿರಕಲ್ ಟೆಂಪಲ್ ಸೇವೆ ಸಭೆ ಒಂದು 10% ಹೆಚ್ಚಾಗಬೇಕಪ್ಪ ಕರ್ತನೆ. ಅನೇಕ ಒಂದು ಸೇವಕರು, ಸಭಾಪಾಲಕರು ಈ ಸಭೆಯಿಂದ ಹೇಳ್ಬೇಕಪ್ಪ ಕರ್ತನೆ. ಅನೇಕ ವಿಶ್ವಾಸಿಗಳು, ಭಕ್ತಾದಿ ಮಕ್ಕಳು ಹೇಳ್ಬೇಕಪ್ಪ ಕರ್ತನೆ. ಅನೇಕ ಒಂದು ವರ್ಶಿಪ್ ಟೀಮಿನಲ್ಲಿ ವರ್ಷದಲ್ಲಿ ಪ್ರತಿಯೊಂದು ಮಕ್ಕಳು ಜಾಯಿನ್ ಆಗ್ಬೇಕಪ್ಪ ಕರ್ತನೆ. ಈ ವರ್ಷದಲ್ಲಿ ಈ ಕಲ್ವರಿ ಮಿರಕಲ್ ಟೆಂಪಲ್ ಸಭೆಯಲ್ಲಿ ಸ್ಟ್ರಾಂಗ್ ಆಗಿ, ಬಲವಾಗಿ, ಜಯಶಾಲಿಯಾಗಿ ಒಳ್ಳೆ ಸದಸ್ಯರು ಇರ್ಬೇಕಪ್ಪ ಕರ್ತನೆ. ಹಲ್ಲೆಲೂಯ. ದೇವನಿನ ಮಹಿಮೆ ಆಗಲಿ ಕರ್ತನೆ. ಇವತ್ತು ಅನೇಕ ಅದ್ಭುತ ನಮ್ಮ ಜೀವಿತದಲ್ಲಿ ಮಾಡಿದ್ದೀವಿ. ನಿಮಗೆ ಸ್ತೋತ್ರ. ಯಾರಾದ್ರೂ ಆನ್ಲೈನ್ನಲ್ಲಿ ನೋಡ್ತಾ ದೇವ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಸ್ಕ್ರೀನ್ ಕಡೆ ಈ ಥರ ಕೈ ಮಾಡಿ ನೀನು ಪ್ರಾರ್ಥಿಸುವಾದರೆ ಆಲ್ರೆಡಿ ದೇವರು ಅದ್ಭುತ ಮಾಡ್ಯಾನೆ. ನೀನು ಸ್ಕ್ರೀನ್ ಕಡೆ ಕೈ ಇಟ್ಟು ಪ್ರಾರ್ಥನೆ ಮಾಡು. ದೇವರ ಜೀವಿತದಲ್ಲಿ ಆಲ್ರೆಡಿ ಅದ್ಭುತ ಮಾಡ್ಯಾನೆ. ಗ್ಲೋರಿ 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 ಗ್ಲೋರಿ. ದೇವರೇ, ಯಾರ್ಯಾರು ಸ್ಕ್ರೀನ್ ಮೇಲೆ ಕೈ ಇಟ್ಟು ದೇವರೇ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ ದೇವರೇ, ಅವ್ರಿಗೆ ಯಾವ ಅದ್ಭುತ ಇಲ್ಲಿವರೆಗೆ ಮಾಡಿಲ್ಲೋ ಆ ಅದ್ಭುತ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಹಿಮೆ ಆಗಲಿ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತನೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಹೀನಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿ, ಕೃಪೆ, ಜ್ಞಾನ, ಅನುಗ್ರಹದಿಂದ ನನ್ನ ತುಂಬಿಸು ಕರ್ತನೆ. ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ, ನನ್ನ ಬಾಯಿ ತುಟ್ಟಿ ತುಟ್ಟಿ ನಾಲ್ಕು ನಮ್ಮೆಲ್ಲರಿಗೆ ಮಾತಾಡು. ನೀನು ಮಾತಾಡೋದ್ರೆ ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವರೆ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ ಕರ್ತನೆ. ನಿಮ್ಮ ವಾಕ್ಯದೊಟ್ಟಿ ನಮ್ಮನ್ನು ಮಾತಾಡು. ಈಗ ಸಮಯದಲ್ಲಿ ದೇವರೇ, ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. 12ನೇ ವಚನ. ಈ ಮೊದಲನೇ ಭಾನುವಾರೇ ದೇವರು ನಮ್ಮನ್ನು ಎಚ್ಚರಿಸತಕ್ಕಂತನಾಗಿದ್ದಾನೆ. ಅದ್ಭುತ. ಹಲ್ಲೆಲೂಯ. ದೇವರು ಸ್ತೋತ್ರ ಸಲ್ಲಿಸ್ತೆ. ಯಾಕಂದರೆ ದೇವರು ಅದ್ಭುತ ಮಾಡ್ತಕ್ಕಂಥನು ಮತ್ತು ಇಷ್ಟು ಅದ್ಭುತ ದೇವರು ಮಾಡ್ಯಾನ ಅನ್ಕೊಂಡಿದ್ದಾನೆ ಗೊತ್ತು. ಅಷ್ಟು ಅದ್ಭುತ ನಾನು ನಂಬಿದ ದೇವರಿಗೆ. ಯಾಕಂದರೆ ಆ ಅದ್ಭುತಗಳು ಔಷಧ ತಂದಿರತಕ್ಕಂಥ ದೂತರು ದೇವರು ಸ್ಪಷ್ಟವಾಗಿ ಆಲಯದಲ್ಲಿ ಕಳಿಸ. ಯಾರ್ಯಾರು ರೋಗದಿಂದ ಬಂದು ಅಯ್ಯ ದೇವಾ ಈಗೋ ನಿನ್ನ ಮಗನು ನನ್ನ ಗುಣಪಡಿಸು, ಕಡಿಮೆ ಆಗಲ್ಲಂತ ರೋಗದಿಂದ ಬಂದಿದ್ದ ಅಂದವ್ರು ಇದ್ದಿರೋ ದೇವ್ರ ಜೀವಿತದಲ್ಲಿ ಆಲ್ರೆಡಿ ಅದ್ಭುತ ಮಾಡ್ಯಾನ. ಈ ದಿನ ನಿಮ್ಮ ಮನೆಯಲ್ಲಿ ಹೋಗಿ ನೀವು ಒಂದು ನಿರ್ಮಾಣ ಮಾಡ್ಬೇಕು. ಏನಂದ್ರೆ ಪ್ರತಿಷ್ಠೆ. ಯಾವುದು? ಒಂದು ಕೋಣೆ. ಅದು ಕಟ್ಟತಕ್ಕಂಥದ್ದಲ್ಲ, ಒಂದು ಕೋಣೆ ಪ್ರತಿಷ್ಠೆ ಮಾಡಿ ಯಾವ ಕೋಣೆಯಲ್ಲಿ ನೀವು ಹೋಗ್ತಿರೋ ಅಲ್ಲಿ ಪ್ರಾರ್ಥನೆ ಐಲು ಮತ್ತು ಪ್ರಾರ್ಥನೆ ನೀರು ಆ ಕೋಣೆಯಲ್ಲಿ ಹೊಡೆದು ಯೇಸು ರಕ್ತದಲ್ಲಿ ಜಯವಾಗಲಿ ಎಂಬುದಾಗಿ ಅಲ್ಲಿ ಹೊಡೆದು ನೀನು ಮೊಳಕಾಲೂರಿ ಈ ದಿನ ಹಿಡಿದು ಪ್ರಾರ್ಥನೆ ಸ್ಟಾರ್ಟ್ ಮಾಡು. ನಿನ್ನ ಜೀವಿತದಲ್ಲಿ ಅನೇಕ ಒಂದು ಅದ್ಭುತ ದೇವರು ಮಾಡ್ಯಾನ. ಆಲ್ರೆಡಿ ಮಾಡ್ಯಾನ. ನೀ ಕೇಳಿಲ್ಲ ಅಷ್ಟೇ. ಮೊಳಕಾಲಲ್ಲಿ ಒಂದು ಕೋಣೆ ನಿರ್ಮಾಣ ಮಾಡು, ಮೊಳಕಾಲಲ್ಲಿ ಒಂದು ಪ್ರಾರ್ಥನೆ ಮಾಡು, ಮೊಳಕಾಲಲ್ಲಿ ನೀವು ಪ್ರಾರ್ಥನೆ ಮಾಡೋದಕ್ಕಾಗಲಿ. ಮೊಳಕಾಲಲ್ಲಿ ಕುಂತುಕೋ ನಿನ್ನ ಮನೆಯಲ್ಲಿ ಹೋಗಿ. ಹೆಣ್ಣಿರ್ಲಿ ಗಂಡಿರ್ಲಿ ದೇವರ ಅದ್ಭುತ ಮಾಡ್ಯಾನ. ವ್ಯಾಪಾರ ಬಿಸ್ನೆಸ್ನಲ್ಲಿ ಹೋದಾಗ ಕೂಡ ಮೊಳಕಾಲು. ನೀ ಎಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತೀಯ, ಕಂಪನಿಯಲ್ಲಿ ಕೆಲಸ ಮಾಡ್ತಿ, ಯಾವ ಯಾವ ಸ್ಥಳದಲ್ಲಿ ಪ್ಲೇಸ್ನಲ್ಲಿ ಕೆಲಸ ಮಾಡ್ತಿ, ಆ ಪ್ಲೇಸ್ನಲ್ಲಿ ಹೋದಾಗ ಒಂದು ಪ್ರಾರ್ಥನೆ. ದೇವಾ ಈಗೋ ಈ ಉದ್ಯೋಗವನ್ನು ಅಥವಾ ಈ ಕೆಲಸವನ್ನು ಈಗೋ ನಾನು ಪ್ರತಿಷ್ಠೆ ಮಾಡ್ತಾ ಇದ್ದ, ಈಗೋ ನಾನು ರೆಡಿಯಾಗಿದ್ದ ದೇವರೇ ನನಗೆ ನೀನು ಸಿದ್ಧಪಡಿಸು, ನನಗೆ ನೀನು ಸಿದ್ಧಪಡಿಸಿದೇವ್ರೆ ಎಂಬುದಾಗಿ ಒಂದು ಪ್ರಾರ್ಥನೆ. ನಿನ್ನ ಕೆಲಸದಲ್ಲಿ, ನಿನ್ನ ಉದ್ಯೋಗದಲ್ಲಿ ನೀವು ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ ದೇವ್ರ ಅದ್ಭುತ ನೀನು ನೋಡ್ತೀವಿ. 100% ಆಲ್ರೆಡಿ ದೇವ್ರು ಮಾಡ್ಯಾನ. ದೇವ್ರು ಆಲ್ರೆಡಿ ಅದ್ಭುತ ಮಾಡ್ಯಾನ. ನೀನು ಸ್ವೀಕಾರ ಮಾಡಷ್ಟೇ. ಚಪ್ಪಳ್ತಾಳೆ ದೇವ್ರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ದಿನ ದೇವರ ಸಂದೇಶ ಕಡೆ ನಾವು ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳ್ತೇನೆ ನಿಮ್ಗೆ. ಒಂದು ಸಣ್ಣ ಒಂದು ಸಾಕ್ಷಿ ನನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥದ್ದು. ರಾತ್ರಿ ನಾವೊಂದು ಸಾಕ್ಷಿ ಹೇಳಿ ನಾನು ನಿಮ್ಗೆ ಸಂದೇಶ ಕಡೆ ತೆಗೆದುಕೊಂಡೆ. ರಾತ್ರಿ ಮೊನ್ನೆ ನಮ್ಮ ಭಾವರು 4ನೇ ತಾರೀಕು ಬೆಳಗಿನ ದಿನ ನಮ್ಮ ಭಾವರು ಡೆತ್ ಆಗಿದ್ದರು. ಮತ್ತು ನಿನ್ನ ದಿನ ಒಂದು ಕಾರ್ಯಕ್ರಮ ಮಾಡೋದಕ್ಕಾಗಿ ನಾವು ಹೋಗಿದ್ದೆವು. ಮುಗಿಸ್ಕೊಂಡು ಬರ್ತಾಯಿದ್ದೆವು. ಆಲ್ರೆಡಿ ಹೋಗುವಾಗ ಕೂಡ ಭಯಂಕರವಾಗಿರ್ತಕ್ಕಂಥ ನಿನ್ನೆ ದಿನವೆಲ್ಲ ಕೂಡ ನಂಗೆ ರೆಸ್ಟ್ ಆಗಿಲ್ಲ. ಬೇರೆ ಬೇರೆ ಒಂದು ಕೆಲಸಗಳಲ್ಲಿ ತಿರುಗಾಡ್ದ ದಿನವೆಲ್ಲ ರೆಸ್ಟ್ ಆಗಿಲ್ಲ. ಮನೆಗೆ ಹೋಗಿ ಊಟ ಮಾಡ್ರಂದ್ರೂ ಕೂಡ ನಮ್ಮ ಮಗ ನಿಖಿಲ್ ನನ್ನ ಪಪ್ಪನ ಟೊಮಾಟೊ ಚಟ್ನಿ
ನಾ ಅನ್ನ ಮಾಡ್ದೇವಪ್ಪ, ನೀವು ಬರಸ್ ನಾನು ರೆಡಿ ಮಾಡಿಕ್ತೆ ಅಂತೇಳಿ ಅವ ರೆಡಿ ಮಾಡಿಲ್ಲ. ಯಾವುದೋ ಫ್ರೆಂಡ್ಸ್ ಮನೆಗೆ ಹೋಗ್ಯ ನಾವು ಆಲ್ರೆಡಿ. ಅಲ್ಲಿ ನಂಗೆ ಹೋಟೆಲ್ದಾಗ ಅಲ್ಲಿ ಹೆಚ್ಚಿಗೆ ಊಟ ಮಾಡ್ಲಿಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ರೀ. ನಂಗೆ ಹೋಟೆಲ್ ಊಟನ ಹೆಚ್ಚಿಗೆ ನಾನು ಇಂಟ್ರೆಸ್ಟ್ ಪಡಲ್ಲ. ಊಟ ಮನೆದು ಊಟನೇ ಬೇಕು ನಂಗೆ ಹೆಚ್ಚಿಗೆ. ಆಲ್ಮೋಸ್ಟ್ ಎಲ್ಲಿ ಊಟ ಹೋಟೆಲ್ದಾಗ ಮಾಡ್ರಿ, ಮಗ ಆಲ್ರೆಡಿ ಮಾಡ್ಯಾನಲ್ಲ ಮನೆಗೆ, ಹೋಗು ಉಂಡು ಮಕ್ಕೊಂಬರ್ ಅಂತೇಳಿ ಮನೆಗೆ ಬರೋಕ್ಕೆ ಊಟ ಇಲ್ಲ. ಆಲ್ರೆಡಿ ಒಳಗೆ ಥರ ಮಾಡ್ತವ ಮೈ, ನಿದ್ದೆ ಅಲ್ಲಾಗ ಕಣ್ಣು ನಿಂತಲ್ಲಿ ಹಿಂಗೆ ಕಣ್ಣು ಮುಚ್ಚಿ ನೋಡ್ದವ. ಅದರ ದೊಡ್ಡ ಮಗಂದನು ಇಲ್ಲಿ ಪಪ್ಪ ನಾವು ಒಂದು 10-15 ನಿಮಿಷದ ರೆಡಿ ಮಾಡ್ತಂದನು. ಮಾಡ್ದನೆ 15-20 ನಿಮಿಷದ ಹೆಣ್ಮಕ್ಳು ಮಾಡ್ತಿರಲ್ಲ ಗೊತ್ತಿಲ್ಲ. ರೈಸ್ ಮತ್ತು ಟೊಮೆಟೊ ಚಟ್ನಿ ರೆಡಿ ಮಾಡಿಟ್ಟು ನಾವು ರೆಡಿ ಮಾಡೋಕ್ಕೆ ಬಂದು ಬಿದ್ದಿದೆ ಒಳಗೆ ಪಲಂಗ್ ಮೇಲೆ. ನಿದ್ದೆ ಹತ್ತದ ಆಲ್ರೆಡಿ ಎಬ್ಸಕ್ದನು. ಹಾಗೆ ತಂದು ಕೊಟ್ಟನು, ಊಟ ಮಾಡ್ದೆ. ಇಮಿಡಿಯೇಟ್ಲಿ ನಾವು ಮತ್ತೆ ಸಾಮಾನು ತೆಗೆದುಕೊಂಡು ಅವ್ರದಕ್ಕೆ ಹೋದೆವು. ಬರ್ತಕ್ಕಂಥ ಸಮಯದಲ್ಲಿ ಕೂಡ ನಿದ್ದೆ ಭಯಂಕರವಾಗಿರ್ತಕ್ಕಂಥ ನಿದ್ದೆ, ಕಣ್ಣು ಮುಚ್ಚಿ ನೋಡಿದವು. ಹಾಗೆ ಎಲ್ಲೆಲ್ಲೋ ಗಾಡಿ ಆ ಕಡೆ ಓಡಾಡ್ಯದ. ಆದರೆ ಒಂದು ಜಗಿಲಿ ಆ ಜನೋಡ ಪ್ರಾಂತ್ಯದಲ್ಲಿ ಇನ್ನಕ್ಕಿಂತ ಮೊದಲು ಕೂಡ ನಮಗೆ ಹಾನಿಕರವಾಗಿರ್ತಕ್ಕಂಥ ಆಸ್ಪದಗಳು ಕಾಣ್ಬಂದವು. ಒಂದು 3 ಫೀಟಿನ 2 ಫೀಟಿನ 1.5 ಫೀಟಿನ ಗಾಡಿದಾಗ ನಮ್ಮ ಬೈಕ್ ಬಿದ್ದು ಕೂಡ ಮ್ಯಾಕ್ ಹಾರಿ ಮತ್ತೆ ಹಂಗೆ ಹೋಗಿದ್ದೆ ಹೋಗ್ಬೇಕಂತ ನಾನು. ಈಗೊತ್ತು ನಿನ್ನಿನ ರಾತ್ರಿ ಏನಾಗಂದರೆ ಜನೋಡ ಕ್ರಾಸ್ ಆಗಿದೆ. ಆಲ್ರೆಡಿ ಜನೋಡ ಕ್ರಾಸ್ ಆಗಿದೆ, ಎಚ್ಚರಿಕೆನೇ ಇದ್ದೇನೆ. ಜನೋಡ ಕ್ರಾಸಿಗೆ ನಿದ್ದೆ ಎತ್ಕೊಂಡು ನನಗೆ ಸುಮಾರು ಅರ್ಧ ಪೌಣ್ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹಂಗೆ ಬಂದಿದ್ದು. ನಮ್ಮ ನಿಖಿಲ್ ಜರ ಹುಷಾರನ್ನ ಆ ಕಡೆ ನೋಡ್ತಾನೆ, ಇವಾಗ ಹುಷಾರನ್ನ ಆ ಕಡೆ ನೋಡ್ತಾನೆ. ಆಲ್ರೆಡಿ ಪಪ್ಪಗೆ ನಿದ್ದೆ ಉಂಟದ ಅಂತೇಳಿ ಎಲ್ಲೋ ನಂಗೆ ದಕ್ಕಿಕೊಳ್ಳತಾರೆ. ಮತ್ತು ಭೀ ಆ ಒನ್ ಶಾಪ್ ಮುಂದಿಂದ ಗಾಡಿ ರೈಟ್ ಸೈಡ್ ಹೋಗ್ಯದ. ಆಟೋಮೆಟಿಕ್ ಪೂರ ಗಾಡಿ ರೈಟ್ ಸೈಡ್ ಹೋಗ್ಯದ. ರೈಟ್ ಸೈಡ್ದವ್ರು ಯಾಕಡೆ ಹೋಗ್ಬೇಕು? ಮತ್ತು ಎದುರು ಗಾಡಿಗಳು ಆ ಕಡೆಯಿಂದ ಬರ್ತಕ್ಕಂಥ ಗಾಡಿಗಳಿಗೆ ಕಾರ್ ಎದುರು ಹೋಯ್ತು. ಆ ಕಡೆಯಿಂದ ಬರ್ತಕ್ಕಂಥ ಆ ಕಡೆ ಹೋಗ್ಬೇಕು ಅವರು. ಒಂದು ಗಾಡಿ ಮೇಲೆ ಪೂರ ಅಪೋಸಿಟೇನ ಅವನಿಗೆ ತಿಳಿದು ಬಂದೇನೋ, ಇವ ರೈಟ್ ಸೈಡಿಗೆನ ತೊಗೊಳತನ ಗಾಡಿಗೆನ ಅಂತ ತಿಳಿದು ಬಂದೇನೋ. ಅವ ಲೆಫ್ಟಿಗೆ ಬಂದ, ನನ್ನ ಸೈಡಿಗೆ ಹೊಂಟಾನವ. ಇನ್ನೊಬ್ಬ ಎದುರು ಹೊಂಟಾನ ಡೈರೆಕ್ಟ್ ಫೇಸ್ ಟು ಫೇಸ್ ಇದ್ರನ ನಮಗ ಅಕೋ ಅಲ್ಲತ್ತ ನಮ್ಗೆ ಅಕೋ ಶಬ್ದ ಹಚ್ಚಿಲ್ಲದ ನಾವು ಸುಮ್ಮನೆ ಅಲ್ಲತ್ತೀವಿ. ಏಕದಮ್ ಹಿಂಗೆ ಕಾಣ್ತಾ ನೋಡ್ಲಿಕ್ಕೆ ಏನದ ಗಾಡಿ ಎದುರೇ ಅದ. ಹಂಗೆ ಮಾಡ್ಬೇಕೀಗ ಕನ್ಫ್ಯೂಸ್ ಎದುರು ನಾವು ಕನ್ಫ್ಯೂಸ್ ಮಾಡ್ಬಾರ್ದಲ್ಲ. ರೈಟಿಗೆ ತೊಗೊಳತ್ತೆ ಒಂದಪ್ಲೇ ಸ್ವಲ್ಪ ರೈಟಿಗೆ ತೊಗೊಂಡ. ಮೊದಲು ಬಂದವು ಕೂಡ ನಾನು ಲೆಫ್ಟ್ ಸೈಡಿಂದ ನನ್ನ ಸೈಡಿಂದ ಅವ ಹೋದನು. ಎರಡನೇ ಉಂಟು ಕೂಡ ಒಬ್ಬಿ ಈ ಸೈಡಿಂದ ಹೋದನು. ಅವರಿಬ್ಬರು ಕ್ರಾಸ್ ಆದಾಗ ನಾನು ಮತ್ತೆ ನನ್ನ ಸೈಡಿನ ಲೆಫ್ಟ್ ಸೈಡಿಗೆ ಬಂದೆ. ಪ್ರೇರಿ ಒಂದು ವೇಳೆ ಆಕ್ಸಿಡೆಂಟ್ ಆಯ್ತಿತ್ತಲ್ಲ, ಒಂದು ಗಾಡಿ ಮೇಲೆ 3 ಹರ, ಒಂದು ಗಾಡಿ ಮೇಲೆ 2 ಹರ ಪ್ರೇರಿ ಬೈಕ್ ಮೇಲೆ. ಅವರು 5 ಮಂದಿ ಕೂಡ ಆಕ್ಸಿಡೆಂಟ್ ಆಗೋತಿತ್ತು. ಮತ್ತು ನಮಗೂ ಅಷ್ಟು ಹಾನಿ ಆಗಂತ ಪರಿಸ್ಥಿತಿ ಇದ್ದಿಲ್ಲ. ಯಾಕಂದರೆ ನಮ್ಮ ಕಾರ್ ಅದ, ಅವ್ರು ಬೈಕ್ ಮೇಲೆ ಹರ. ಅಲ್ಪ ಸ್ವಲ್ಪ ಗಾಯಗಳು ಕೂಡ ನಮ್ಮ ಗಾಡಿ ಕೂಡ ಯಾಕಡೆ ಹೋಯ್ತದಂದ್ರೆ ಅಲ್ಪ ಸ್ವಲ್ಪ ಗಾಯಗಳು ಆಯ್ತಿದ್ದೇವೋ ಇಲ್ಲಂತಿಲ್ಲ. ಆದರೆ ನಾನು ಎದುರಿದ್ದವಂಥ ಪರಿಸ್ಥಿತಿ ಏನಾಗ್ತಿತ್ತು, ಅವ್ರಿಗೆ ಏನಾರ ಹಾನಿ ಆದಾಗ ನಮ್ಮ ಪರಿಸ್ಥಿತಿ ಕೂಡ ಎಷ್ಟು ಕೆಟ್ಟು ಹೋಗ್ತಿದ್ದೋ ಗೊತ್ತಿದ್ದಿಲ್ಲ ಪ್ರೇರಿ. ಆದರೆ ದೇವರು ಆ ಅಪಾಯದಿಂದ ದೇವರು ನಮ್ಮನ್ನು ತಪ್ಪಿಸಿ ರಾತ್ರಿ ತಿರುಗಿ ಮನೆಗೆ ಮಾಡೋದಕ್ಕಾಗಿ ದೇವರು ಸಿದ್ಧ ಮಾಡಿ. ಈ ದಿನ ಒಂದು ವೇಳೆ ಹಾನಿಕರ ಆಯ್ತಿತ್ತೇನೋ ಅಂದ್ರೆ ಆಲಯದಲ್ಲಿ ಗೊತ್ತು ನಾವು ಬಂದಿರ್ತಿಲ್ಲ, ಸಂದೇಶ ಕೊಡ್ಲಿಕ್ಕಾಯ್ತಿಲ್ಲ, ಯಾರು ಬಂದು ಸಂದೇಶ ಕೊಡ್ತಿದ್ದೀರೇನೋ ಅಥವಾ ಆಲಯ ಮುಚ್ಚುತ್ತಿತ್ತೇನೋ ಗೊತ್ತಿದ್ದಿಲ್ಲ. ಆದರೆ ದೇವರ ಉದ್ದೇಶ ಬಹಳಷ್ಟು ಒಂದು ಅದ್ಭುತ ಪ್ರೇರಿ. ಯಾಕಂದರೆ ಮೊನ್ನಿನ ದಿನ ನಾವು ಫ್ರೈಡೇ ದಿನ 3 ಫಂಕ್ಷನ್ ಅಟೆಂಡ್ ಮಾಡಿದೆವು. ಒಂದು ಮ್ಯಾರೇಜು, ಮತ್ತೊಂದು ತೊಟ್ಲು ಕಾರ್ಯಕ್ರಮ, ಒಂದು ಮನೆ ಹಬ್ಬ. ಇವು 3 ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಬೀದರ್ ಪ್ರಾಂತಕ್ಕೆ ಅಡಿಚಿಗೆ ಬಂದಿದ್ದೆವು. ಮನೆಗೆ ಹೋಗಿ ಮುಟ್ಟುವುದಕ್ಕಾಗಿ 3 ಆಗ್ಯದ, ಪ್ರಾರ್ಥನೆ ಮಾಡ್ಕೊಂಡು ಮಕ್ಕಳೋದಕ್ಕಾಗಿ 4-4:15 ಆಗ್ಯದ ಪ್ರೇರಿ. ಮತ್ತು ಎದಿವದಿಗ ಮುಂಜಾನೆ 6 ಗಂಟೆಗೆ ಮತ್ತೆ ಎದ್ದು ಮತ್ತೆ ತಿರುಗಿ ಅವರ ನಾವು ಹಾಲಕ್ಲಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಇಂಥ ಒಂದು ಸ್ಥಿತಿಯಿಂದ ದೇವರು ನಮ್ಮನ್ನು ತಪ್ಪಿಸ್ಯಾನ. ಎಷ್ಟು ನಿದ್ರೆ ಇಲ್ಲದ್ರು ಕೂಡ ಭಯಂಕರವಾಗಿ ಸೈತಾನ ಹಾಳು ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ನಮ್ಮನ್ನು ಎಳ್ಕೊಂಡು ಹೋಗಿದ್ದಾರೆ. ದೇವ್ರು ನಮ್ಮನೆ ಮಾಡಿ ನಾವು ತಿರುಗಿ ಸೆಳೆದುಕೊಂಡು ಬಂದ ತನಾಲದಲ್ಲಿ ಸತ್ಯಪಡ್ತಾರೆ. ದೇವ್ರಿಗೆ ಮಹಿಮೆ ಆಗಲಿ. ಕ್ಲುಪ್ತವಾಗಿ ಸ್ವಲ್ಪ ಸಮಯದಲ್ಲಿ ಮಾನವರದ ಒಂದು ಸಂದೇಶನ ಕೊಡುವುದಕ್ಕೆ ಸಿದ್ಧನಾಗಿದೆ. ಬೈಬಲ್ ತಂದವರು ನಿಮ್ಮ ಬೈಬಲನ್ನು ತೆಗೆದು ಬಿಚ್ಚಿರಿ. ಕೀರ್ತನೆಗಳು 92ನೇ ಅಧ್ಯಾಯ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರೆಂಬುದಾಗಿ. ನೀತಿವಂತರೇ ದೇವರು ಅವ್ರಿಗೇನು ಮಾಡ್ತಾನಂತ, ವೃದ್ಧಿಗೊಳಿಸ್ತಾನಂತ, ಮತ್ತು ದೇವದಾರು ವೃಕ್ಷದ ಹಾಗೆ ಅವರನ್ನು ತರ್ತಾನಂತ ಪ್ರೇರಣೆ ಮಾಡಿದ. ಚಪ್ಪಳದ ದೇವರು ಮಹಿಮಾಗಲಿ. ಬೋಲೋ ಯೇಸು ಮಸೀಹಿ. ಯಾರಿಗೆ? ನೀತಿವಂತರಾಗಿ ಯಾರು ಬೆಳೀತಿರೋ, ನೀತಿವಂತರಾಗಿ ಯಾರು ನೀವು ಮುಂದುಗಡೆ ಹೋಗುವುದಕ್ಕಾಗಿ ಸಿದ್ಧರವಾಗಿ ಇರುತ್ತೀರೋ, ನಿಮಗೆ ಖರ್ಜೂರದ ಮರದ ಹಾಗೆ ನಿಮ್ಮನ್ನು ಬೆಳೆಸ್ತಾನಂತ ಪ್ರಿಯರೇ. ಮೋಶೆ ಒಂದು ಪಟ್ಟಣದಲ್ಲಿ ಇಸ್ರಾಯೇಲ್ ಜನರನ್ನು ತೆಗೆದುಕೊಂಡು ಬಂದಾಗ
ಆ ನೀರು ಕೈಯಾಗಿರ್ತಕ್ಕಂಥ ನೀರಿತ್ತು, ಕುಡಿಯೋದಕ್ಕಾಗಿ ನೀರು ಬಳಸಲಾಕ ಬರ್ತಕ್ಕಂಥದ್ದಾಗಿದ್ದಿಲ್ಲ. ಆದರೆ ಇಸ್ರಾಯೇಲ್ ಜನರು ಗುಣಗೊಟ್ಟಾರ ಮೋಶೆನ ಮನ ಏನಂತ, ಮೋಶೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಾವು ಸೇವನೆ ಮಾಡೋದಕ್ಕಾಗಿ ನಮಗೆ ನೀರಿಲ್ಲ, ಇಂಥ ಒಂದು ಸ್ಥಳದಲ್ಲಿ ನಮ್ಮ ತಂದಿಟ್ಟೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೋಶೆ ನಮ್ಮನ್ನು ಹಾಕಿದೆ ಅಂದಾಗ ಮೋಶೆ ಆಕಾಶ ಕಡೆ ಕೈಗಳೆತ್ತಿ ದೇವರು ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿರುವಾಗ ಖರ್ಜೂರದ ಗಿಡಗಳನ್ನು ಕಡಿದು ಆ ನೀರಿನಲ್ಲಿ ಹಾಕಿದಾಗ ಆ ನೀರಿನ ಒಳಗಿರ್ತಕ್ಕಂಥ ಕೈ ಪದಾರ್ಥವಾಗಿರ್ತಕ್ಕಂಥ ಎಲ್ಲ ಹೋಗಿ ಸಿಹಿಯಾಗಿರ್ತಕ್ಕಂಥ ಪದಾರ್ಥ ಉತ್ಪತ್ತಿ ಆಗದ ಪ್ರೇರೆ. ಖರ್ಜೂರದ ಒಂದು ಗಿಡ ಇದು ಮನುಷ್ಯನ ಒಳಗೆ ಇದರ ಹಣ್ಣುಗಳು ಇಷ್ಟು ಒಂದು ಪ್ರತಿಷ್ಠವಾಗಿ ಅದ್ಭುತ ಕಾರ್ಯ ಮಾಡ್ತಾವ. ಬಿಳಿ ರಕ್ತ ಕಣಗಳು ಕಡಿಮೆ ಆದರೂ ಕೂಡ ಖರ್ಜೂರದ ಒಂದು ಹಣ್ಣು ತಿನ್ನುವಾಗ ಬಿಳಿ ರಕ್ತ ಕಣಗಳು ಶರೀರ ಬೆಳಿತಾವ ಪ್ರೇರೆ. ಇನ್ನೂ ಅನೇಕ ಎಲುಬುಗಳು ಸ್ಟ್ರಾಂಗ್ ಆಯ್ತಾ. ಯಾಕೆ ಸ್ಟ್ರಾಂಗ್ ಆಯ್ತಾ ಅಂದ್ರೆ ಅದರಲ್ಲಿ ಅಷ್ಟು ಶಕ್ತಿ ಇದ ಪ್ರೇರೆ. ಒಂದ್ ವೇಳೆ ಅದ ತಿಂತಕ್ಕಂಥ ಮನುಷ್ಯನಿಗೆ ಅಷ್ಟು ಶಕ್ತಿ ಬರ್ತಕ್ಕಂಥ ಗಿಡ ಆಗಿರುವಾಗ, ಹಣ್ಣಾಗಿರುವಾಗ, ಆದರೆ ಆ ಗಿಡ ಆಗಿ ದೇವರನ್ನು ಬೆಳೆಸ್ತಲ್ಲ ತನ್ನ ಆ ಗಿಡ ಬೆಳೆದು ಇತರರಿಗೆ ಹೇಗೆ ಹಣ್ಣನ್ನು ಕೊಟ್ಟು ತೃಪ್ತಿ ಪಡಿಸೋದೋ, ಫಲ ಕೊಡ್ತದೋ, ಇತರರ ಜೀವಿತದಲ್ಲಿ ಎಷ್ಟು ಅದ್ಭುತಕರ ಸೂಚಕ ಕಾರ್ಯಗಳು ಮಾಡ್ತಕ್ಕಂಥದ್ದಾಗಿದ್ದು, ಆ ರೀತಿಯಾಗಿ ನನ್ನ ದೇವರು ನಿನ್ನನ್ನು ಬೆಳೆಸ್ತಲ್ಲ ತನ್ನ ಪ್ರಿಯರೇ. ಮತ್ತೆ ನೀನು ಸಿದ್ಧವಾಗಿದ್ದೆ, ನೀನು ಸಿದ್ಧನಾಗಿದ್ದೆ. ನೀನು ಸಿದ್ಧನಾಗಿದ್ದಾಗ ಮಾತ್ರನೇ ದೇವರು ನಿನ್ನನ್ನು ಕೈ ಹಿಡಿದು ನೀ ಕೆಳಗೆ ಬಿದ್ದಾಗ ಹಳ್ಳಗೆ ಒಂದು ಸ್ಟೆಪ್ ದೇವರನ್ನು ಮೇಲೆ ತಲ್ಲ ತನ್ನ ಪ್ರಿಯರೇ. ಚಪ್ಪಳೆ ತರ ದೇವ್ರಿಗೆ ಮಹಿಮೆ ಆಗಲಿ. ಮಾತ್ರ ಸೋದರಿ ಸೋದರ ನೀನು ಸಿದ್ಧವಾಗಿರ್ಬೇಕು, ಬಲವಾಗಿರ್ಬೇಕು. ನನ್ನ ದೇವರು ಈ ರೀತಿ ನನ್ನನ್ನು ಬೆಳೆಸ್ತಾ ಅಂತೇಳಿ ನಾನು ಬೆಳಿಲಕ್ಕೆ ಸಿದ್ಧವಾಗಿದ್ದ ಅಂದಾಗ ನಿನಗೆ ಉನ್ನತ ಸ್ಥಿತಿಗೆ ದೇವರು ತೆಗೆದುಕೊಂಡು ತನ್ನ ಪ್ರಿಯರೇ. ದೇವದಾರದ ವೃಕ್ಷದಾಗ ನಿನ್ನ ವೃದ್ಧಿಗೊಳಿಸಲ್ಲ ತನ್ನ ಪ್ರಿಯರೇ. ತಾಯಿ ತಂದೆ ನಮಗೆಷ್ಟು ಆಸ್ತಿ ಅಂತಸ್ತ ಹಣ ಕೊಟ್ಟರು ಕೂಡ ಸಾಕಾಗಲ್ಲ ರೀ. ಎಷ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಎಷ್ಟು ಅವ್ರಿಗೆ ಸಂಬಳ ಸ್ಯಾಲ್ರಿ ಬಂದರೂ ಕೂಡ ಸಾಕಾಗಲ್ಲ. ಎಷ್ಟು ನಾವು ಬಿಸ್ನೆಸ್ ವ್ಯಾಪಾರದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಸಾಕಾಗಲ್ಲ. ಇನ್ನೂ ಸಂಪಾದನೆ ಮಾಡಬೇಕೆಂಬುದಾಗಿ ನಮ್ಮೊಂದು ಆಸೆ ಇರ್ತದ. ಆದರೆ ದೇವರ ಆಸೆ ಏನದ ಗೊತ್ತದನ, ನಿನಗೆ ಆ ಗಿಡದ ಹಾಗೆ ವೃದ್ಧಿಗೊಳಿಸ್ತಾರ ತನ್ನ. ನೋಡ್ರಿ, ಆ ಗಿಡ ಬೆಳೆಯುವಾಗ ಕೆಳಗಿರ್ತಕ್ಕಂಥ ಎಲೆಗಳು ಒಣಗೋಯ್ತಾವ ಅಥವಾ ಹಂಗೆ ಇರ್ತಾವ? ಏನಿರ್ತಾವ್ರಿ? ಏನಿರ್ತಾವ? ಒಣಗ್ತಾವ. ಆ ಗಿಡ ಹೇಗೆ ಬೆಳೀತಾ ಇರ್ತದೋ ಆ ಗಿಡ ಬೆಳೆಯುವ ಸಮಯದಲ್ಲಿ ಅದರ ಕೆಳಗಿರ್ತಕ್ಕಂಥ ಎಲೆಗಳು ಕಂಪ್ಲೀಟ್ಲಿ ಅದು ಬೆಳೀಲಿತ್ತಂದ್ರೆ ಕೆಳಗಿರ್ತಕ್ಕಂಥದ್ದೆಲ್ಲ ಅದು ಒಣಗೋಯ್ತಾ ಇರ್ತಾವ ಪ್ರೇರಿ. ಹಾಗೆ ನೀನು ಬೆಳೆಯುವಾಗ ನಿನಗೂ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಹಾಗೆ ಬಿದ್ದೋಯ್ತಾವ ಪ್ರೇರಿ, ಹಾಗೆ ಒಣಗೋಯ್ತಾವ ಪ್ರೇರಿ. ನಿನಗೆ ವಿರುದ್ಧವಾಗಿರ್ತಕ್ಕಂಥ ಕಾಯಿಲೆ, ರೋಗ, ವ್ಯಾಧಿ, ಸೈತನ ಅಧಿಕಾರ, ಮಂತ್ರತಂತ್ರ ಶಕ್ತಿಗಳು ಬಂಧಿಸಲ್ಪಟ್ಟಂತ ಅಧಿಕಾರ ಕೂಡ ಹಾಗೆ ನೆಲಸಮ ನಾವು ಬಿದ್ದೋಯ್ತು ಪ್ರೇರೆ. ಆ ರೀತಿಯಾಗಿ ದೇವರು ನಿನ್ನನ್ನು ಬೆಳೆಸುವುದಕ್ಕಾಗಿ ಸಿದ್ಧನಾಗಿದ್ದ. ನಿನ್ನನ್ನು ವೃದ್ಧಿ ಅಂದ್ರೆ ಅಭಿವೃದ್ಧಿ ಪಡಿಸ್ತಾರ ತಳ್ತಾನೆ ದೇವರು ಪ್ರೇರೆ. ಉನ್ನತ ಒಂದು ಸ್ಥಾನ ತರ್ತಾಳ ತಾನು. ಮಗಳೇ, ವರ್ಷದಲ್ಲಿ ಒಂದೇ ಒಂದು ಚಿಡಿ ಮೇಲೆ ಇದ್ದಿದೆ, ಈಗೋ ಈ ವರ್ಷದಲ್ಲಿ ಇನ್ನೊಂದು ಚಿಡಿ ಕೊಡ್ಲಕ್ಕೆ ಸಿದ್ಧನಾಗಿದ್ದಲ್ಲ ತನ್ನ ಪ್ರೇರೆ ದೇವರು. ಮಗಳೇ, ಮಗನೇ, ನೀನು ಜೀರೋ ಬ್ಯಾಲೆನ್ಸ್ ನಲ್ಲಿದ್ದೆ, ಅಂದ್ರೆ ಏನು ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲಿದ್ದಿದೆ. ಖರ್ಜೂರದ ಗಿಡದ ಹಾಗೆ ಈಗೋ ನಾನು ನಿನ್ನನ್ನು ಬೆಳೆಸ್ತಾ ಅದ್ರ ಕೆಳಗಿರ್ತಕ್ಕಂಥ ಪಂಕಗಳೆಲ್ಲ ಇವತ್ತು ನಾನು ತೆಗೆದಾಕ್ತಲ್ಲ ತನ್ನ ಪ್ರೇರೆ ದೇವರು ಸ್ಪಷ್ಟವಾಗಿ. ನೀನು ಸಿದ್ಧವಾಗಿದ್ದು ಈ ದಿನ ದೇವರು ಒಂದು ಪ್ರಾರ್ಥನೆಯಲ್ಲಿ ಒಂದು ಪ್ರಾಪಸಿ ದೇವರು, ಒಂದು ಅದ್ಭುತ ದೇವರು, ಒಂದು ಕಾರ್ಯ ದೇವರು, ಒಂದು ದರ್ಶನ ದೇವರು ನಮಗೆ ಸ್ಪಷ್ಟವಾಗಿ ಬಯಸನ್. ಏನು ಬಯಸನ್ ಗೊತ್ತದನ? ನಿನ್ನ ಮನೆಯಲ್ಲಿ ಹೋಗಿ ಒಂದು ಕೋಣೆ ನಿರ್ಮಾಣ ಮಾಡು ಮಗ. ಇದನ್ನ ಮಗಳೇ, ಒಂದು ಕೋಣೆ ನಿರ್ಮಾಣ ಮಾಡು. ಆ ಕೋಣೆಯಲ್ಲಿ ನೀನು ಪ್ರತಿದಿನ ನಾನು ಕಾಣುವಾಗ, ಪ್ರತಿದಿನ ನೀ ಪ್ರಾರ್ಥನೆ ಮಾಡುವಾಗ ಒಂದು ಚಿಗುರಾಗಿ ನಿನ್ನನ್ನು ಬೆಳೆಸಿ ಆ ಗಿಡವಾಗಿ ಮಾರ್ಪಡಿಸ್ತಾ, ಆ ಗಿಡ ಹೇಗೆ ಹಣ್ಣನ್ನು ಕೊಟ್ಟು ಅನೇಕ ಜನರಿಗೆ ಒಂದು ಔಷಧವಾಗಿ ಮಾರ್ಪಡಿಸೋದು, ಅನೇಕ ಜನರಿಗೆ ಜಯಶಾಲಿಯಾಗಿ ಬಲಶಾಲಿಯಾಗಿ ಮಾರ್ಪಡಿಸೋದು, ಆ ರೀತಿಯಾಗಿ ನಾನು ನಿನ್ನನ್ನು ವೃದ್ಧಿಗೊಳಿಸ್ತಾ. ಹಲ್ಲೆಲೂಯಾ. ಯಾರು ವೃದ್ಧಿಗೊಳಿಸ್ಲತನ? ದೇವರು ಪ್ರೇರೆ. ನನ್ನ ದೇವರೆಲ್ಲಷ್ಟು ಶಕ್ತಿ ಅದ, ನನ್ನ ದೇವರೆಲ್ಲಷ್ಟು ಸಾಮರ್ಥ್ಯದ ಪ್ರೇರೆ. ನನ್ನ ದೇವರೇ ನಿನ್ನ ದೇವರು, ನಿನ್ನ ದೇವರೇ ನನ್ನ ದೇವರು ಪ್ರೇರೆ. ಹಾಗಾಗಿ ನೀನು ಸುಮ್ಮನಿರದೆ ಈ ದಿನ ಹಿಡಿದು ನೀನು ಮೊದಲನೇ ದಿನ ಎಂಬುದಾಗ ಸ್ಟಾರ್ಟ್ ಮಾಡು. ದೇವರು ಅಂತ್ಯದವರೆಗ ನೀನು ಸಮೃದ್ಧಿಗೊಳಿಸಿ ನಡೆಸ್ತಾನೆ ಪ್ರೇರೆ. ಯಾವ ಕಡಿಮೆ ಇರಲ್ಲ ನಿನಗ. ನೆನ್ಕೊಂಡಿರ್ಬೋದು, ಈ ವರ್ಷ 6 ಬಲ್ 10,000, 5,000, 10,000 ರೂಪಾಯಿ ಸಾಲ ಮಾಡಿ ನೀ ಹಬ್ಬ ಮಾಡಿರ್ಬೋದು.
ಅವ್ರ ಬಳಿ ಇಸ್ಕೊಂಡು ಇನ್ನಿಲ್ಲದಂಥ ಸ್ಥಿತಿ ಕೂಡ ಈ ವರ್ಷ ಕಳೆದೋಗಿರ್ಬೋದು. ಆದರೆ 24ನೇ ವರ್ಷ ಅಂದರೆ 24ನೇ ಇದು ವರ್ಷದಲ್ಲ ನಮ್ಮ ಜೀವಿತದಲ್ಲಿ 2024 ಈ ವರ್ಷ ಅಂತ ಸ್ಥಿತಿ ನಿನ್ಗೆ ಬರಲ್ಲ. ಈ ವರ್ಷ ನೀವು ಅನೇಕ ಜನರಿಗೆ ದಾನ ಧರ್ಮ ಮಾಡ್ತಿರ್ತೀರಿ. ಕನಿಷ್ಠ ಇಲ್ಲಂದ್ರೆ ಭೀ 4 ಜನರಿಗೆ 5 ಜನರಿಗೆ ನೀವು ನಿಮ್ಮಲ್ಲಿರ್ತಕ್ಕಂಥ ಬಟ್ಟೆ ಆಗಲಿ ಊಟದ ವ್ಯವಸ್ಥೆಯಾಗಲಿ ಈ ರೀತಿಯಾಗಿ ನೀವು ಮಾಡಿ ಅನೇಕ ಜನರಿಗೆ ಈ ವರ್ಷ ಹಬ್ಬದ ಸಂದರ್ಭದಲ್ಲಿ ಕ್ರಿಸ್ಮಸ್ ಸಂದರ್ಭದಲ್ಲಿ ನೀವು ಒಂದು ಅದ್ಭುತವಾಗಿ ಒಂದು ಪಾತ್ರೆಯಾಗಿ ಇತರರಿಗೆ ನೀವು ಕೊಡುವ ಹಾಗೆ, ಇತರರಿಗೆ ನೀವು ಸಹಕಾರ ನಿಲ್ಲುವ ಹಾಗೆ, ಇತರರಿಗೆ ನೀವು ದಾನ ಧರ್ಮ ಮಾಡುವ ಹಾಗೆ, ಇತರರಿಗೆ ಲೋಕದ ಕಡೆಯಿಂದ ತಿರುಗಿಸಿ ಸಭೆ ಕೊಪ್ಪಿಸುವ ಹಾಗೆ ದೇವರು ನಿಮ್ಮನ್ನು ಈ ವರ್ಷದಲ್ಲಿ ಮಾರ್ಪಡಿಸೋದಕ್ಕಾಗಿ ಸಿದ್ಧನಾಗಿದ್ದಾನ. ಅದೇ ಈ ಖರ್ಜೂರದ ಗಿಡ ಹೇಗೆ ಅದನೋ ಆ ರೀತಿಯಾಗಿ ದೇವರನ್ನು ಬೆಳೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಯಾವುದು ಕಡಿಮೆ ಬಿಡಲ್ಲ ನಿಂಗ. ಇಂಥ ಒಂದು ಅಸ್ಥಿತಿಯಲ್ಲಿ ದೇವರನ್ನು ನಡೆಸ್ತಕ್ಕಂಥನಾಗಿದ್ದಾನೆ. ಪ್ರಿಯರೇ, ನೀನು ರೆಡಿಯಾಗಿ ಓಡುವುದಕ್ಕಾಗಿ ನೀನು ಸಿದ್ಧವಾಗಿರು. ರೆಡಿಯಾಗಿ ಓಡು. ನೀನು ಸ್ಪಷ್ಟವಾಗಿ ದೇವರು ಓಡಿಸುವುದಕ್ಕಾಗಿ ನೀನು ಸಿದ್ಧನಾಗಿದ್ದಾನೆ. ಉನ್ನತ ಸ್ಥಿತಿಗೆ ತರುವುದಕ್ಕಾಗಿ ದೇವರು ನಿನ್ನನ್ನು ಬಲಪಡಿಸ್ತಕ್ಕಂಥನಾಗಿದ್ದಾನೆ. ಪ್ರಿಯರೇ, ಆದರೆ ಇಲ್ಲಿ ಹೇಳ್ತಾನೆ, ಮೊದಲನೇದು ನೀತಿವಂತರಿಗೆ ಮಾತ್ರನೇ. ಪಾಪ, ದ್ರೋಹ, ಅಪರಾಧ ಮಾಡ್ತಾ ಮೋಸ ವ್ಯಭಿಚಾರ ಮಾಡ್ತಕ್ಕಂಥವ್ರಿಗಲ್ಲ, ಕಳ್ಳತನ ಹಗರತನ ಮಾಡ್ತಕ್ಕಂಥವ್ರಲ್ಲ, ಹಿಂದೆ ಮಾತಾಡ್ತಕ್ಕಂಥವ್ರಲ್ಲ, ಸುಳ್ಳು ಹೇಳ್ತಕ್ಕಂಥವ್ರಿಗಲ್ಲ, ಮೋಸ ಮಾಡ್ತಕ್ಕಂಥವ್ರಿಗಲ್ಲ, ಭಯಂಕರವಾಗಿ ಜನರಿಗೆ ಶೋಧಿಸ್ತಕ್ಕಂಥವ್ರಲ್ಲ, ಭಯಂಕರವಾಗಿ ಕಾಟ ಮಾಡ್ತಕ್ಕಂಥವ್ರಿಗಲ್ಲ, ಅದ್ಭುತವಾಗಿ ಬೆಳೀತಕ್ಕಂಥವ್ರಿಗೆ ಪ್ರಿಯರೇ, ದ್ರೋಹಗಳಿಂದ ಅಪರಾಧಗಳಿಂದ ಬಿಡುಗಡೆ ಆಗಿ ನಂಬಿಕೆ ವಿಶ್ವಾಸನಲ್ಲಿ ಬೆಳೀತಕ್ಕಂಥ ನಿನಗ ದೇವರು ಈ ವರ್ಷದಲ್ಲಿ ನೀತಿವಂತರಿಗೆ ಅಂದರೆ ಖಜೂರದ ಒಂದು ಗಿಡದ ಹಾಗೆ, ಅದ ಮರದ ಹಾಗೆ ನಿನ್ನನ್ನು ಲೆಬೋನಿನ ದ್ರಾಕ್ಷ ರಸದ ಅಂದರೆ ಲೆಬೋನಿನ ದ್ರಾಕ್ಷ ವೃಕ್ಷದ ಹಾಗೆ ಅದು ದೇವರು ವೃದ್ಧಿಗೊಳಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಈಗ ನೀನು ಬಲವಾಗಿ ಸಿದ್ಧವಾಗಿರು. ದೇವರು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ನಿನ್ನ ಮನೆಯಲ್ಲಿ ಹೋಗಿ ಒಂದು ಕೋಣೆಯನ್ನು ನಿರ್ಮಾಣ ಮಾಡು. ಆ ಕೋಣೆಯಲ್ಲಿ ನೀನು ಪ್ರತಿದಿನ ದೇವರ ಸ್ವರವನ್ನು ನೀನು ಕೇಳುತ್ತೀವಿ ಪ್ರಿಯರೇ. ಅದಕ್ಕೆ ಕೀರ್ತನೆಗಳು 1ನೇ ಅಧ್ಯಾಯ 3ನೇ ವಚನ ಸಿಕ್ಕರೋದ್ರ ಸರ್ತಿ, ಅವನು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವುದು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕಾರ್ಯ ಎಲ್ಲವೂ ಸಫಲವಾಗುವವು. ಚಪ್ಪಲಿ ದೇವರು ಮಹಿಮೆ ಆಗಲಿ. ಯಾರ ಕಾರ್ಯಗಳು? ನೀತಿವಂತರಿಗೆ ಖಜೂರದ ಮರದ ಹಾಗೆ, ಲೆಬೋಲಿನ ದೇವ ದ್ರಾಕ್ಷದ ಗಿಡದ ಹಾಗೆ ದೇವರು ವೃದ್ಧಿಗೊಳಿಸ್ತಾ ಅಂತಲ್ಲ ತನ. ಮತ್ತಿಲ್ಲ ಹೇಳ್ತಾನ, ಅವನು ನೀರಿನ ಕಾಲುವೆಗಳಲ್ಲಿ ಅಂದರೆ ಸಮುದ್ರದ ಸುತ್ತಮುತ್ತಲು ನೀರಿರ್ತಕ್ಕಂಥ ಪ್ರಾಂತದಲ್ಲಿ ಹುಲ್ಲು ಹೇಗೆ ಬೆಳೀತದೋ, ಅದು ಹಸುರಾಗಿ ಚಿಗುರಾಗಿ ಅದು ಹೇಗೆ ಬೆಳೀತಿರ್ತದೋ ಅದೇ ಥರ ದೇವರು ನಿನ್ನನ್ನು ಬೆಳೆಸುವುದಕ್ಕಾಗಿ ಸಿದ್ಧನಾಗಿದ್ದನು ಪ್ರೇರೆ. ಹೀಗೆ ನಿನ್ನನ್ನು ಮಾಡ್ತಾ ಎಂಬುದಾಗಿ, ಈ ರೀತಿಯಾಗಿ ನಿನ್ನನ್ನು ನಾನು ಈ ವರ್ಷದಲ್ಲಿ ನಡೆಸ್ತಾ ಎಂಬುದಾಗಿ. ಒಂದು ವೇಳೆ ಈ ವರ್ಷ ಅಂತಲ್ಲ, ನೀನು ಸದಾಕಾಲಕ್ಕೂ ಆತ್ಮಿಕವಾಗಿ ನೀತಿ ಪ್ರೀತಿ ಸತ್ಯತೆಯಲ್ಲಿ ನೀನು ಬೆಳೆಯುವುದಾದರೆ ಮಗನೇ ಮಗಳೇ, ನಿನಗ ಈ ರೀತಿಯಾಗಿ ನಾನು ಹಸುರಾಗಿ ನಾನು ಬೆಳೆಸ್ತಾ ನಿನ್ನ ಜೀವಿತದಲ್ಲಿ ಯಾವುದು ಕಡಿಮೆ ಇಲ್ಲದಾಗೆ ನೀನು ಬೆಳೀತಿ ಎಂಬುದಾಗಿ ನನ್ನ ದೇವರು ಸ್ಪಷ್ಟವಾಗಿ ವಾಕ್ಯದೊಟ್ಟಿಗೆ ನನಗ ನಿಮ್ಮೆಲ್ಲರಿಗೆ ಮಾತಾಡತಾನ ಪ್ರೇರಿ ಸ್ಪಷ್ಟವಾಗಿ ಹೇಳ್ತಾನ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ ಎಂಬುದಾಗಿ. ಯಾವ ಕಾಲದಲ್ಲಿ? ತಕ್ಕ ಕಾಲ. ಯಾವ ಸಮಯದಲ್ಲಿ ನಿನಗೆ ಯಾವ ವಿಷಯದಲ್ಲಿ ಸಹಾಯ ಬೇಕೋ, ಯಾವ ಗಳಿಗೆಯಲ್ಲಿ ಯಾವ ವಿಷಯವಾಗಿ ನಿನಗೆ ಒಂದು ಸಹಾಯ ಬೇಕೋ, ಯಾವ ಔಷಧ ಬೇಕಂತ ಸ್ಥಿತಿಯಲ್ಲಿ, ಕಾಯಿಲೆ ರೋಗ ವ್ಯಾಧಿಲಿಂದ ಬಿದ್ದಂಥ ಪರಿಸ್ಥಿತಿಯಲ್ಲಿದ್ದ ಕೂಡ ದೇವರು ನಿನ್ನನ್ನು ಬೆಳೆಸ್ತಾನ. ಆ ರೋಗದಿಂದ, ಕಾಯಿಲೆದಿಂದ, ಆ ಸಂಕಟದಿಂದ ದೇವರನ್ನು ಬಿಡಿಸಿ ದೇವರು ನಿನಗೆ ಆರೋಗ್ಯ ಕೊಟ್ಟು ಉನ್ನತ ಸ್ಥಾನಕ್ಕೆ ಬೆಳೆಸ್ತಾನೆ. ನೀನು ಫಲ ಕೊಡ್ತಿ ಅಂತ. ಯಾಕಂದರೆ ದೇವರು ಇಂಥ ಒಂದು ಅದ್ಭುತಗಳು ಮಾಡ್ತಕ್ಕಂಥನನ್ನ ನೀ ಕಳೆದುಕೊಂಡಾಗ ಮರಳಿ ಪಡೆದುಕೊಳ್ತಿ. ಯಾವಾಗ? ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿ ಬೆಳೆದಾಗ ಖರ್ಜೂರದ ಮರದ ಹಾಗೆ ದೇವರನ್ನು ಬೆಳೆಸ್ತಾನ. ಮತ್ತು ನೀರಿನ ಕಾಲುವೆಯಲ್ಲಿ ಹುಲ್ಲು ಹೇಗೆ ಹಸಿಯಾಗಿ ಬೆಳೀತದೋ, ಗಿಡಗಳು ಹೇಗೆ ಹಸಿಯಾಗಿ ಬೆಳೀತವೋ, ಆ ಗಿಡಗಳು ಎಲೆ ಬಾಡು ಹೋಗೋದಿಲ್ಲ, ಒಣಗೋಗುವುದಿಲ್ಲವೋ, ಹಾಗೆ ದೇವರು ನಿನ್ನನ್ನು ಬೆಳೆಸ್ತಾನೆ ಪ್ರೇರೆ. ತಕ್ಕ ಕಾಲದಲ್ಲಿ ಮತ್ತೆ ತಿರುಗಿ ನೀನು ಮಾಡ್ತಿ, ನೀನು ಫಲ ಕೊಡ್ತೀವಿ ಪ್ರೇರೆ. ಈ ವರ್ಷ ಅಂದರೆ ಕಳೆದಿನ ವರ್ಷ ಅನ್ಕೊಂಡಿದ್ದೀ ಆಗಿಲ್ಲ,
ಕಳೆದಿನ ವರ್ಷ ಹೇಳಿದಿ ಮಾಡಿಲ್ಲ, ಕಳೆದಿನ ವರ್ಷ ನೀ ಏನೇನೋ ಆಸೆ ಆಕಾಂಕ್ಷೆ ಇಟ್ಟಿದಿ ಆಗಿಲ್ಲ. ಆದರೆ ಈ ವರ್ಷ ಈ ಮೊದಲನೇ ಭಾನುವಾರ ದೇವ್ರಿಗೆ ತಿಳಿಸ್ಲತನ, ಕಳೆದಿನ ವರ್ಷ ಅಂದಿಂದೆಲ್ಲ ಈ ವರ್ಷದಲ್ಲಿ ನೆರವೇರಿಸ್ಲತನ ಪ್ರಿಯರೇ. ಹಲ್ಲೆಲೂಯಾ. ಹೋದ ವರ್ಷ ನಾವು ಕಳ್ಕೊಂಡಿದ್ದೆವು, ಈ ವರ್ಷ ಪಡೆದುಕೊಳ್ಳುತ್ತೇವೆ ಪ್ರಿಯರೇ. ಹೋದ ವರ್ಷ ಹಾಳಾಗಿದ್ದೆವು, ಈ ವರ್ಷ ಗಿಡದ ಹಾಗೆ ಹಸುರಾಗಿ ದೇವರು ನಿಮ್ಮನ್ನು ಬೆಳೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಮತ್ತು ಬೆಳೆಸ್ತಾನೆ ಪ್ರಿಯರೇ. ಇಂಥ ಒಂದು ಸ್ಥಿತಿಯಲ್ಲಿ ನಾನು ದೇವರು ನಿಂಗೆ ತರಬೇಕೆಂಬುದಾಗಿ ಆಸೆ ಉಳ್ಳವನು ಹೇಳ್ತಾನೆ. ಅದರಂತೆ ಅವನ ಕಾರ್ಯ ಎಲ್ಲವೂ ಸಫಲವಾಗುವುದೆಂಬುದಾಗಿ. ಕಳೆದಿನ ವರ್ಷಗಳ ಹಿಂದಿನ ಕಾಲದಲ್ಲಿ ಅಂದರೆ 5 ವರ್ಷ ಹಿಡ್ಕೊಂಡು, 10 ವರ್ಷ ಹಿಡ್ಕೊಂಡು, 20 ವರ್ಷ ಹಿಡ್ಕೊಂಡು, 30 ವರ್ಷ ಹಿಡ್ಕೊಂಡು, 6 ತಿಂಗಳು ಹಿಡ್ಕೊಂಡು ಏನೇನೇನೇನು ಆಸೆಗಳು ಕಂಡಿದ್ದವು, ಏನೇನು ಕಾರ್ಯಗಳು ಮಾಡಬೇಕೆಂಬ ನಿನ್ನೊಳಗೆ ಆಕಾಂಕ್ಷೆ ಇತ್ತು, ಏನೇನು ಕೊಂಡ್ಕೋಬೇಕೆಂಬ ಆಸೆ ಇತ್ತು, ಅಥವಾ ಒಂದು ಪ್ಲಾಟ್ ಖರೀದಿ ಮಾಡಬೇಕೆಂಬ ಆಸೆ ಇತ್ತೇನೋ, ಒಂದು ಮನೆ ಕಟ್ಟಬೇಕೆಂಬ ಆಸೆ ಇತ್ತೇನೋ, ಅಥವಾ ಇನ್ನೂ ಉನ್ನತ ಸ್ಥಾನಕ್ಕೆ ಬರಬೇಕೆಂಬ ಆಸೆ ಇತ್ತೇನೋ, ಅಥವಾ ಯಾವುದರ ಒಂದು ವ್ಯಾಪಾರ ಬಿಸ್ನೆಸ್ ಮಾಡಬೇಕೆಂಬ ಆಸೆ ಇತ್ತೇನೋ, ಅಥವಾ ಯಾವುದರ ಒಂದು ಉದ್ಯೋಗಕ್ಕೆ ಹೋಗಬೇಕೆಂಬ ಆಸೆ ಇತ್ತೇನೋ, ಅಥವಾ ಯಾವುದರ ಹೊಸ ಕೆಲಸದಲ್ಲಿ ಕೈ ಹಾಕಬೇಕೆಂಬ ಉದ್ದೇಶ ಇತ್ತೇನೋ. ನಿನ್ನ ಕಳೆದಿನ ವರ್ಷದಲ್ಲಿ ಯಾವ ಯಾವ ಕಾರ್ಯಗಳಿದ್ದವೋ ನನ್ನ ದೇವರು ಈ ವರ್ಷದಲ್ಲಿ ನೆರವೇರಿಸುವ ಸಿದ್ಧನಾಗಿದ್ದಾನೆ ಪ್ರಿಯರೇ. ಈ ವರ್ಷದಲ್ಲಿ ದೇವರು ನೆರವೇರಿಸುವ ಸಿದ್ಧನಾಗಿದ್ದಾನೆ. ಅದಕ್ಕೆ ಮೊದಲನೇ ದಿನ ಅಂದರೆ 31ನೇ ತಾರೀಕು ರಾತ್ರಿ ಒಂದು ವಾಗ್ದಾನ ಕಮಿಟ್ಮೆಂಟ್ ಮಾಡ್ಯಾನ. ಜನವರಿ ಫೆಬ್ರವರಿದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ನಂಬಿದವರಿಗೆ ಅಂದಾನೆ ಸ್ಪಷ್ಟವಾಗಿ. ಮತ್ತು ಯಾರ್ಯಾರು ನಂಬಿಕೆ ವಿಶ್ವಾಸ ಇಟ್ಟಿದ್ರು ನಿಮ್ಮ ಜೀವಿತದಲ್ಲಿ ದೇವರು ಆಲ್ರೆಡಿ ಕಾರ್ಯ ಮಾಡ್ಯಾನ. ನನ್ನ ಜೀವಿತದಲ್ಲೇ ಕಾರ್ಯ ಮಾಡ್ಯಾನ, ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಕಾರ್ಯ ದೇವರು ಮಾಡಿರ್ಬೋದು. ಮರಣ ಅಪಾಯದಿಂದ ಸಂಕಟದಿಂದ ಎದುರು ಅನೇಕ ಒಂದು ಭಯಂಕರ ಸ್ಥಿತಿಯಿಂದ ದೇವರನ್ನು ತಪ್ಪಿಸಿ ಹೇಗೋ ಮತ್ತು ಈ ಆರಾಧನೆಯಲ್ಲಿ ಪಾಲ್ಭಾಗಿರುವ ದೇವರು ಸಹಾಯ ಮಾಡೇನೋ. ಅದಕ್ಕೆ ನಿಮ್ಮನ್ನು ಕೂಡ ಯಾವ ಸ್ಥಿತಿಗೆ ತರಬೇಕಂತ ದೇವರ ಆಸೆ ಇದ್ದನೋ ಆ ಸ್ಥಿತಿ ದೇವರು ನಿಮ್ಮನ್ನು ಆಲ್ರೆಡಿ ತಂದಿದ್ದಾನೆ ಪ್ರಿಯ. ಹಲ್ಲೆಲೂಯಾ. ನಿಮ್ಮ ಕಾರ್ಯಗಳು ಸಫಲ ಆಗಬೇಕಂತವ ಇಲ್ರಿ? ನಿಮ್ಮ ಆಸೆ ನೆರವೇರಬೇಕಂತವ ಇಲ್ಲ? ನಿಮ್ಮ ಆಕಾಂಕ್ಷೆ ನೆರವೇರಬೇಕಂತವ ಇಲ್ಲ? ನೆರವೇರಬೇಕು. ದೇವರು ನೆರವೇರಿಸ್ಲತನ ಪ್ರಿಯರೇ. ಯಾರ 10 ರೂಪಾಯಿ ಕೊಟ್ಟರೆ ಮುಖ ಸಣ್ಣದಾಯ್ತದ, 50 ಕೊಟ್ಟರು ಅಂತ ಥೋಡೆ ಸಂತೋಷ ಬರ್ತದ, 100 ಕೊಟ್ಟರು ಸಂತೋಷ ಬರ್ತದ, 200 ಕೊಟ್ಟರು ಇನ್ನೂ ಸಂತೋಷ, 500 ಕೊಟ್ಟರು ಮತ್ತಿಟ್ಟು ಸಂತೋಷ, 1000 ಕೊಟ್ಟರ ಅದಕ್ಕೆ ಅಂತೆನೇ ಇಲ್ಲ. ಹಲ್ಲೆಲೂಯಾ. ಆದರೆ ದೇವರು ಈ ದಿನ ಲಕ್ಷದ ಮ್ಯಾಲ ದೇವರಿನ ಉನ್ನತ ಹೆಸರು ತರಬೇಕು ಸಿದ್ಧನಾಗಿದ್ದಾನೆ ಪ್ರಿಯರೇ. 5,000 10,000 ಇಲ್ಲ, 5 ರೂಪಾಯಿ 10 ರೂಪಾಯಿದಾಗಿಲ್ಲ, 100 200 ಇಲ್ಲ, 500 ಇಲ್ಲ, 10,000 ಇಲ್ಲ. ಆದರೆ ದೇವರು ಈ ವರ್ಷದಲ್ಲಿ ನಿನ್ನ ಕಾರ್ಯಗಳೆಲ್ಲ ಸಫಲತೆ ಕೊಟ್ಟು ಯಾವ ಸ್ಥಾನಕ್ಕ ಯಾವ ಸ್ಥಳಕ್ಕ ನಿನ್ನನ್ನು ಏರಿಸಬೇಕೆಂಬುದಾಗಿ ಆಸೆ ಪಟ್ಟನು. ನೀನು ನೀತಿವಂತನಾಗಿದ್ದು ನಿನ್ನ ಮನೆಯಲ್ಲಿ ಒಂದು ಕೋಣೆಯನ್ನು ಏರ್ಪಡಿಸಿ ನೀನು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ದೇವರು ಅವೆಲ್ಲಗಳು ನೆರವೇರಿಸಿ ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಅದೇ ಕೀರ್ತನೆಗಳು 92ನೇ ಅಧ್ಯಾಯ 14ನೇ ವಚನ ಸಿಕ್ಕಿರೋದ್ರಿ. ಎಲ್ಲಿಯೂ ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು ಎಂಬುದಾಗಿ. ಯಾವ ಕಾಲದಲ್ಲಿ ಅಬ್ರಹ್ಮ ಯಾವ ಕಾಲದಲ್ಲಿ ದೇವರು ಅದ್ಭುತ ಮಾಡ್ಯಾನ? ಯಾವ ಕಾಲದಲ್ಲಿ ಅಬ್ರಹ್ಮಗೆ ದೇವರು ಸಂತಾನ ಕೊಟ್ಟನ? ಯಾವ ಕಾಲ ಇತ್ತು? ಅದು ಮುಪ್ಪಿನ ಕಾಲ ಇತ್ತು. ಎಲ್ಲ ಜನರ ಅವಮಾನ ಮಾಡ್ರಿ ಅಬ್ರಹ್ಮ ಮುಗಿದೋಯ್ತು, ನಿಂಗೆ ಮಕ್ಕಳಿಲ್ಲ, ಆಗಲು ಖತಮ್ ಆಗೋಯ್ತು ನಿಂದು. ಅಮ್ಮಗ ನಮ್ಮ ತಾಯಿ ಸಾರಮ್ಮಗ ಕೂಡ ಜನರು ಅಂದಾರ, ಸಾರಳು ಮುಗಿದೋಯ್ತು, ನೀನು ಖತಮ್ ಆಗೋಯ್ತು, ನಿನ್ನ ಮಕ್ಕಳಾಗಲು ಎಲ್ಲನೇ ಮುಗಿದೋಯ್ತು ಅಂಥೇಳಿ ಜನರು ಅಂದಾರ. ದೇವದೂತರು ಬಂದು ಹೇಳುವಾಗ ತಾಯಿ ನಕ್ಕಳ ಪ್ರಿಯರೇ, ನಕ್ಕಳಕ್ಕಿಗೆ ನಗು ಕಾಣಿಸಿದ. ಈ ವಯಸ್ಸಿನಲ್ಲಿ ನಮಗೆ ಮಕ್ಕಳೈತವ, ಎಲ್ಲ ಮುಗಿದೋಗ್ಯದ ಅಂಥೇಳಿ ತಿಳ್ಕೊಂಡಳ ಸಾರಮ್ಮ. ಆದರೆ ದೇವರು ಅದ್ಭುತ ಮಾಡ್ಯಾನ. ಆ ದೂತರು ಹೇಳ್ಯಾರ ಅವ್ರಿಗೆ, ಅಮ್ಮ ಬರೋ ವರ್ಷ ಇದೇ ದಿನ ಈ ಸನ್ನಿಧಿಲಿ ಬರುವಾಗ ಈಗೋ ನಿನ್ನ ಉಡಿಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮಗು. ಅಬ್ರಹ್ಮನಿಗೆ ಹೇಳ್ತಾನ, ಅಬ್ರಹ್ಮ ನೀ ಸಮುದ್ರ ಹೊಸುಬು ಹೇಗದನೋ ಹಾಗ ಲೆಕ್ಕಿಸ್ಲಕ್ಕಾಗಲ್ಲ, ಅಷ್ಟು ಸಂತಾನ ಕೊಡ್ತಾ ಅಬ್ರಹ್ಮ ನಿಂಗ ಅಂತೇಳಿ ಅಬ್ರಹ್ಮಗೆ ದೇವ್ರು ಅಂದನ. ಅಂದಿಂದು ಅಬ್ರಹ್ಮನ ಸರಳ ಜೀವಿತದಲ್ಲಿ ದೇವ್ರು ಮಾಡ್ಯಾನ. ಹಾಗೆ ನೀ ಅನ್ಕೊಂಡಿರ್ಬೋದು, ಈಗೇನು ಸಂಪಾದನೆ ಮಾಡ್ತೇವೆ ನಾವು, ಈಗ ನಮಗೆ ಮಕ್ಕಳೈತವ, ಈಗೇನು ನಾವು ಒಬ್ರದೇವು ಅಂತೇವು, ಈ ರೋಗ ಇಟ್ಕೊಂಡು, ಈ ಕಾಯಿಲೆ ಇಟ್ಕೊಂಡು, ಈ ಸಮಸ್ಯೆ ಇಟ್ಕೊಂಡು, ಈ ಸಂಕಟ ಇಟ್ಕೊಂಡು, ತಲೆ ಮೇಲೆ ಸಾಲ ಇಟ್ಕೊಂಡು ನಾವೆಲ್ಲ ಮುಂದಕ್ಕೆ ಹೋಗ್ಲಕ್ಕಾಯ್ತದ, ನಮ್ಮಿಂದ ಆಗಲ್ಲ ಅಂತ ನೀ ಅನ್ಕೊಂಡಿರ್ಬೋದು. ಇಲ್ಲ, ದೇವರಿಂದ ಆಗ್ಲತ್ತದ ಪ್ರಿಯ. ನೀ ಆಗಲ್ಲತ್ತಿದಿ, ನಾನು ದೇವರು ಹೇಳ್ತಾನ ನಿಮಗೆ ಈ ರೀತಿಯಾಗಿ ಆಗಿ ನೀವು ಫಲ ಕೊಡುವ ಹಾಗೆ, ನೀವು ಫಲಿಸುವ ಹಾಗೆ, ನೀವು ಶೋಭಿಸುವ ಹಾಗೆ, ನೀವು ಉನ್ನತ ಸ್ಥಾನಕ್ಕೆ ಬರುವ ಹಾಗೆ ನಾನು ನಿಮ್ಮನ್ನು ತೆಗೆದುಕೊಂಡು ಬರ್ತಾ. ಈಗೋ ನಾ ಇದ್ದ, ಈಗೋ ಮಗಳೇ ನಾ ಇದ್ದ, ಮಗನೇ ನಾ ಇದ್ದ, ನೀ ಭಯ ಪಡಬೇಡ, ನೀ ಹೆದರಬೇಡ ಎಂಬುದಾಗಿ ನನ್ನ ದೇವರು ನಿನಗೆ ಮಾತಾಡ್ತಾರೆ ಸ್ಪಷ್ಟವಾಗಿ. ನಿನ್ನನ್ನು ಈ ಸ್ಥಿತಿಗೆ ತರಬೇಕೆಂಬುದಾಗಿ ದೇವರೊಂದು ಉದ್ದೇಶ, ಆಸೆ ಅದ. ನಿನ್ನ ಆಸೆ ಉದ್ದೇಶ ಏನೋ ಗೊತ್ತಿಲ್ಲ, ಆದರೆ ನಿನ್ನ ಕಾರ್ಯಗಳೆಲ್ಲ ಈ ವರ್ಷದಲ್ಲಿ ಸಫಲವ ಆಲ್ರೆಡಿ ದೇವರು ಮಾಡ್ಯಾನ ಪ್ರಿಯರೇ.
ಮುಪ್ಪಿನ ಕಾಲದಲ್ಲಿ ಕೂಡ ನೀನು ಶೋಭಿಸ್ತಿ, ಮುಪ್ಪಿನ ಕಾಲದಲ್ಲಿ ಕೂಡ ನೀನು ಫಲ ಕೊಡ್ತಿ. ನಿನ್ನ ಮಗಳಿಗೆ ಮಕ್ಕಳಿಲ್ಲೇನೋ, ನಿನ್ನ ಮಗನಿಗೆ ಮಕ್ಕಳಿಲ್ಲೇನೋ, ನಿನ್ನ ಕುಟುಂಬದಲ್ಲಿ ಸಂತಾನ ಇಲ್ಲೇನೋ, ನಿಮ್ಮ ಕುಟುಂಬದಲ್ಲಿ ಬಹುಮಾನವಿಲ್ಲೇನೋ, ಆದರೆ ನಿನಗೆ ಒಂದು ಆಸೆ ಇರಬೇಕು. ನನಗೊಂದು ಮೊಮ್ಮಗಳು ಕೊಟ್ಟರು ಚಂದಿತ್ತು, ಒಂದು ಮೊಮ್ಮಗ ಕೊಟ್ಟರು ಚಂದಿತ್ತು, ನನಗೊಂದು ಮಗಳು ಕೊಟ್ಟರು ಚಂದಿತ್ತು, ಒಂದು ಮಗ ಕೊಟ್ಟರು ಚಂದಿತ್ತು ಎಂಬುದಾಗಿ, ಒಳ್ಳೆಯದಾಗಿತ್ತು ದೇವ ಎಂಬುದಾಗಿ ನೀ ಅನ್ಕೊಂಡಿದ್ದೇನೋ? ಇಲ್ಲ, ಈ ವರ್ಷದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ. ಮುಪ್ಪಿನ ಕಾಲ ಇದ್ರೂ ಕೂಡ ಫಲಿಸುವ ಹಾಗೆ, ಒಂದು ಸಮೃದ್ಧಿ ಹೊಂದುವ ಹಾಗೆ, ನಿನ್ನ ಉನ್ನತ ಸ್ಥಾನಕ್ಕೆ ತರುವ ಹಾಗೆ ದೇವರು ಮಾಡ್ಲತನ ಪ್ರೇರೆ ಆಲ್ರೆಡಿ. ಹಲ್ಲೆಲೂಯಾ. ದೇವರ ಕಾರ್ಯಗಳು ಸ್ಟಾರ್ಟ್ ಆಗ್ಯಾವ ಆಲ್ರೆಡಿ. ದೇವರ ಕಾರ್ಯಗಳೆಲ್ಲ ಈಗ ನಡೀತಾ ಇದ್ದಾವೆ ಪ್ರೇರೆ. ನಿನ್ನ ಕಾರ್ಯಗಳೆಲ್ಲ ದೇವರು ಸಫಲತೆ ಕೊಡ್ಲಕ್ಕೆ ಸಿದ್ಧನಾಗಿದ್ದಾನ. ಆದರೆ ಪ್ರಿಯನ ಸೋದರ, ಲೋಕದ ಕಡೆ ತಿರುಗಬೇಡ. ಈ ಲೋಕ ನಮ್ಗ ಶಾಶ್ವತವಲ್ಲ. ಶಾಶ್ವತವನ್ರಿ? ಈ ಲೋಕ ನಿಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಏನೂ ಇಲ್ಲದೆ ಬಂದೆವು ನಾವು, ಏನೂ ಇಲ್ಲದೆ ಹೋಗುವೆವು. ಏನೂ ಇಲ್ಲದೆ ಬಂದೆವು ನಾವು, ಏನೂ ಇಲ್ಲದೆ ಹೋಗುವೆವು. ಯಾಕಂದರೆ ಲೋಕ ಶಾಶ್ವತವಲ್ಲ. ಈ ಲೋಕ ನಮ್ದಲ್ಲ. ಈ ಲೋಕದಾಗಿರ್ತಕ್ಕಂಥ ಸ್ವತ್ತು ಆಸ್ತಿ ಅಂತಸ್ತ ನಮ್ದಲ್ಲ, ಎಲ್ಲ ದೇವ್ರದದ. ಎಲ್ಲವನ್ನು ದೇವರೇನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನ. ನೀನು ಸಿದ್ಧವಾಗಿರ್ಬೇಕಷ್ಟೇ. ಹಿಂದಿನ ಕಾಲದಲ್ಲಿ ಏನರ ತೆಗೆದುಕೊಳ್ಳೋಕೋದ್ರೆ ಯಾರ ಕೊಳ್ಳತ್ತಾರಂದ್ರೆ ಹುಡಿಯಾಗ ತಗೊಂತಿದ್ರು ಎಲ್ಲರೂ. ಈಗ ಗೊತ್ತಾ? ಹುಡಿಯಾಗ ಬೇಡ, ನಮಗ ಕೈಯ ಕೊಡಪ್ಪ, ಇದೇನು ಬೇಡ್ಕೊಂಬದು ಹಚ್ಚಿದಿ, ಇದೇನು ಹುಡಿ ತಗೊಂಬದು ಹಚ್ಚಿದಿ ಎಲ್ಲ ಥರ ಬೇರೆ. ಹಿಂದಿನ ಕಾಲದಲ್ಲಿ ನೆಂಟಸ್ತನ ಕಾರ್ಯಕ್ರಮಕ್ಕೆ ಹೋದಾಗ ಪಾಪ ಹುಡುಗಿಗೆ ಎಷ್ಟು ಅವಮಾನ ಆಯ್ತಿರ್ಬೇಕು ನಿಮ್ಮ ಹೆಣ್ಮಕ್ಳಿಗೆ. ಆಗಿನ ಕಾಲದಾಗೆಲ್ಲ ಎಲ್ಲರ ಮುಂದೆ ಕೊಬ್ಬರಿ ಸಕ್ಕರೆ ತಗೊಳಕ್ ಹುಡಿ ಚಾಚಿರ್ಬೇಕು. ಎಲ್ಲರೂ ಬಂದು ಹುಡಿ ಚಾಚಿರ್ಬೇಕು ಅಲ್ಲ. ಹಣ್ಣು ಹಂಪುಲ್ಗಳ ಕೆಲವರು ಇಕ್ಲಾಕ್ ಬಂದ ಕೂಡ ಹುಡಿ ಚಾಚಿರ್ಬೇಕು. ಆದರೆ ಈ ದಿನ ಅದು ಮುರಿದೋಗ್ಯದ ಅಥವಾ ಅದನ್ನ ಇನ್ನ ಮುರಿದೋಗ್ಯದ ಪ್ರೇರೆ. ಆಲ್ಮೋಸ್ಟ್ 90% ಮುರಿದೋಗ್ಯದ ಪ್ರೇರೆ. ಯಾಕೆ ಹೇಳತ್ತೆ ಗೊತ್ತದ? ಅನೇಕ ಜಗಲಿ ಹುಡಿ ಚಾಚ್ತಕ್ಕಂಥದ್ದು ಈಗ ಇಲ್ಲ. ಲೇಟ್ನಲ್ಲಿ ಕೊಡ್ರಪ್ಪ ಸಾಕು, ಕೈದಾಗ ಕೊಟ್ಟರು ಮುಗಿದೈತು, ಅದೇನು ಹುಡಿ ಹಚ್ಲತ್ತೀರಿ ಹೆಣ್ಮಕ್ಳಿಗೆ. ನಾನು ಗೊತ್ತೇ ಮುಂದಿನ ಭವಿಷ್ಯದಲ್ಲಿ ಏನಂತಂದ್ರೆ ಗಂಡಸು ಮನುಷ್ಯ ಹೆಣ್ಮಗಳು ಮನೆಗೆ ಬಂದು ನೋಡೋದಕ್ಕೆ ಹ್ಯಾಂಗೆ ಬರ್ತಾರೋ, ಮುಂದಿನ ಕಾಲದಲ್ಲಿ ಹೆಣ್ಮಗಳು ಗಂಡಸು ಮನುಷ್ಯ ನೋಡ್ಲಕ್ಕೆ ಹೋಗ್ತಾಳೇನೋ, ಅವನೇ ಎದ್ದು ನೀರು ಚಾ ಕುಡ್ಬೇಕೇನೋ, ಅವ ನಡಿಲತ್ತಾನೆ ಹಂಗ, ಅವ ಹೋಗ್ಲತ್ತಾನೆ ಹಂಗ, ಬರ್ಲತ್ತಾನೆ ಹಂಗ, ಹಿಂಗಿನ ಆಯ್ತದೇನೋ ಅನ್ಕೊಳ್ತೇನೆ ಕೆಲವೊಂದು ಸರ್ತಿ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಸುಂದರವಾಗಿರ್ತಕ್ಕಂಥ ಹೆಣ್ಮಕ್ಳು ಬಟ್ಟೆಯನ್ನು ಧರಿಸಿಕೊಂಡು, ಅದ್ಭುತವಾಗಿ ಒಂದು ಬಟ್ಟೆ ಹಾಕೊಂಡು, ತಲೆ ಮೇಲೆ ಸೆರಗಿಟ್ಕೊಂಡು, ಒಂದು ಗ್ಲಾಸ್ ಮನೆಗೆ ಬಂದಿರ್ತಕ್ಕಂಥ ನೆಂಟರಿಸರಿ ನೀರು ಕೊಡ್ತಕ್ಕಂಥರಾಗಿದ್ದರು. ಇವತ್ತು ಆಲ್ಮೋಸ್ಟು ನೈಟಿ ಮೇಲೆ, ದಿನವೆಲ್ಲ ನೈಟಿ ಮೇಲೆ ಕಾಲ ಕಳೆದ, ರಾತ್ರಿ ಎಲ್ಲ ನೈಟಿ ಮೇಲೆ ಕಾಲ ಕಳೆದು ಬೇರೆ. ನೆಂಟರು ಬಂದರೂ ಕೂಡ ಅದೇ ನೈಟಿ, ಮನೆಗೆ ಯಾರು ಇದ್ರು ಕೂಡ ಅದೇ ನೈಟಿ, ಕಂಪ್ಲೀಟ್ಲಿ ಅದ್ರ ಮೇಲೆ ಕಾಲ ಹಿಡ್ದದ. ತೆರೆ ಮೇಲೆ ಸೆರಗ ಉಂಟದ, ಮೈ ಮೇಲೆ ಕೂಡ ಸೆರಗ ಬಟ್ಟೆ. ಹಲ್ಲೆಲೂಯಾ. ನೆಂಟಸ್ತನ ಕಾರ್ಯಕ್ರಮಕ್ಕೆ ಹೋದ್ರೆ ಏನಾಯ್ತದ? ಡ್ರೆಸ್ ಮೇಲೆ ತೋರ್ಸ್ರಿ ಪೋರಿ ನೋಡೋದು ಅಪ್ಪಳಲ್ಲ, ಜರ ಡ್ರೆಸ್ ಮೇಲೆ ತೋರ್ಸ್ರಿ ಏನಾಯ್ತದ? ಶರೀರ ಮುಚ್ಚೈತದ, ಅದ್ರ ಮೇಲೆ ಡ್ರೆಸ್ ಮೇಲೆ ತೋರಿಸಿ ಏನಾಯ್ತದ? ಹುಡುಗಿ ಪೂರ ಪಾಪ ಬಂದು ನೆಂಟಸರಿಗೆಲ್ಲ ಹುಡುಗನ ಮುಖ ನೋಡ್ಬಾರ್ದಲ್ಲಿ, ಮುಖ ನೋಡೋದೇನೆ ಹಿಂಗೆ, ಮುಖ ನೋಡಿದ್ರು ಕೂಡ ಒಂದು ಪರಿಸ್ಥಿತಿ. ಹಂಗೆ ನೀರು ಕುಡ್ಬೇಕು, ಕೆಳಗೆ ಮಾರಿ ಹಾಕಿ ಎಲ್ಲರಿಗೂ ಥೊಡೆ ಗುಟ್ಕ ನೀರು ಒಂದೊಂದು ಚಾ ಕೊಟ್ಟು ಹೋಗ್ಬೇಕು. ಮುಂದಿನ ದಿನಮಾನದಲ್ಲಿ ನಾ ಹೇಳ್ತೇನೆ ನಿಮ್ಗೆ, ಹುಡುಗ ಎದ್ದು ಹುಡುಗಿಗೆ ನೀರು ಕೊಡ್ಬೇಕಾಯ್ತು ಅನ್ನೋಳ್ತಿದ್ದೇನೆ ಅಂತ ಒಂದು ಸ್ಥಿತಿ ಬರ್ತೇನೆ ಅನ್ಕೊಂಡಿದ್ದಾನೆ ಸ್ಪಷ್ಟವಾಗಿ. ಯಾಕೆ ಅನ್ಕೊಳ್ಳತ್ತೆ ಅಂದರೆ ಮಾನ ಮರದೆ ಗೌರವ ಎಲ್ಲೇನಾಗ್ಯದ ಗೊತ್ತದನ? ಬಾಜಿಗೆ ಹೋಗ್ಯದ ಪ್ರೇರೆ. ಮರ್ಯಾದೆ ಇಲ್ಲ, ಗೌರವವಿಲ್ಲ. ಬಂದಂಥ ನೆಂಟಸ್ಥರಿಗೆ ಮರ್ಯಾದಿಲ್ಲ, ಮನೆಗೆ ಬಂದಂಥ ಅತಿಥಿಗಳಿಗೆ ಮರ್ಯಾದಿಲ್ಲ, ಮನೆಗೆ ಬಂದಿರತಕ್ಕಂಥ ಸೇವಕರಿಗೆ ಮರ್ಯಾದಿಲ್ಲ, ಮನೆಗೆ ಬಂದಿರತಕ್ಕಂಥ ಕುಟುಂಬಕ್ಕೆ ಮರ್ಯಾದೆ ಇಲ್ಲ, ಮನೆಗೆ ಬಂದಿರತಕ್ಕಂಥ ಯಾರೇ ಇರಲಿ ಮರ್ಯಾದೆ ಕಂಪ್ಲೀಟ್ಲಿ ಕಡಿಮೆ ಆಗದ ಪ್ರೇರೆ. ಮನೆಗೆ ಮದುವೆ ಇದ್ದಾಗ ಮನೆಗೆ ಹೋಗಿ ಕಾರ್ಡ್ಗಳು ಹಚ್ತಿದ್ರು. ಈಗ ಕಾರ್ಡ್ಗಳು ಎಲ್ಲಿ ಉಂಟಾವ್ರಿ? ವಾಟ್ಸಪ್ದಾಗ ಉಂಟಾವ ಕಾರ್ಡ್ ಅಷ್ಟೇ. ವಾಟ್ಸಪ್ದಾಗ ಕಾರ್ಡ್ಗಳು ಉಂಟಾವ. ಇವತ್ತು ವಾಟ್ಸಪ್ದಾಗೆ ನೀವು ಆಶೀರ್ವಾದ ಮಾಡ್ಬೇಕಷ್ಟೇ. ಮತ್ತು ಫೋನ್ ಮಾಡಿ, ಈಗೋ ಅಯ್ಯ ನಮ್ಮ ಮನೆಯಲ್ಲಿ ನಮ್ಮ ಮಗಳು ತೊಟ್ಟಲದ, ನಮ್ಮ ಮನೆಯಲ್ಲಿ ನಮ್ಮ ಮಗನ ಮದಿದ, ನಮ್ಮ ಮನೆಯಲ್ಲಿ ಮಗಳು ಮದಿದ ಅಂತ ಹೇಳ್ತಕ್ಕಂಥ ಸಂಖ್ಯೆ ಪೂರ ಕಂಪ್ಲೀಟ್ಲಿ ಕ್ಲೋಸ್ ಆಗಿರೋದು ಪ್ರೇರಣೆ. ಅದು ಪ್ರೀತಿ ತಣ್ಣಗಾಗೋದ. ಆದರೆ ದೇವರು ನಿಮ್ಮನ್ನು ಅವಕಾಶ ಕೊಡತನ, ನಿಮಗೆ ದೇವರು ಪ್ರೀತಿ ಮಾಡತನ, ಪ್ರೀತಿ ಮಾಡಿ ನಿಮ್ಗೆ ಅಭಿವೃದ್ಧಿ ಪಡಿಸ್ತಲತನ, ನಿಮ್ಗೆ ಉನ್ನತ ಹೆಸರನ್ನು ತರ್ತಲ್ಲತನ, ನಿಮ್ಗೆ ಉನ್ನತ ಸ್ಥಾನಕ್ಕೆ ತರ್ತಲ್ಲತನ. ಒಂದು ಖರ್ಜೂರದ ಮರ ಹೇಗೆ ಬೆಳೀತದೋ ಹಾಗೆ ನಾನು ನಿಮ್ಮನ್ನು ಬೆಳೆಸ್ತಲತನ. ಹೇಗೆ ಒಂದು ನೀರಿನ ಕಾಲುವೆಯಲ್ಲಿ
ಹುಲ್ಲು ಬೆಳೀತದೋ ಹಾಗೆ ನಾನು ನಿಮ್ಮನ್ನು ಬೆಳೆಸ್ತಾ ಅಂತ ಹೇಳ್ತಾನ. ನಿಮ್ಮ ಕಾರ್ಯಗಳೆಲ್ಲ ಸಫಲತೆ ಕೊಡ್ತಾ ಅಂತ ಹೇಳ್ತಾನ. ಮುಪ್ಪಿನ ಕಾಲದಲ್ಲಿ ನೀವು ಫಲಿಸುವ ಹಾಗೆ ನಿಮ್ಮನ್ನು ಉನ್ನತ ಒಂದು ಸ್ಥಾನಕ್ಕೆ ನಾನು ತರುತ್ತಾ ಎಂಬುದಾಗಿ ದೇವರು ಒಂದು ವಾಕ್ಯದೊಟ್ಟಿಗೆ ನಿಮ್ಮನ್ನು ಮಾತಾಡತಾನ. ಪ್ರೇರೆ, ನೀನು ಸಿದ್ಧವಾಗಿದ್ದು ಓಡುವುದಕ್ಕಾಗಿರ್ಬೇಕು ಪ್ರೇರೆ. ಪ್ರತಿದಿನ ಡಾಕ್ಟರ್ ರೋಗಗಳು ಬಂದಾಗ ಎಕ್ಸಸೈಸ್ ಮಾಡ್ರಿ, ಕಮ್ಮಾಗೋಯ್ತವ. ಕೊಲೆಸ್ಟ್ರಾಲ್ ಬೆಳೆದ ಎಕ್ಸಸೈಸ್ ಮಾಡ್ರಿ, ಕಮ್ಮಾಗೋಯ್ತವ. ಶುಗರ್ ಬೆಳೆದ ಎಕ್ಸಸೈಸ್ ಮಾಡ್ರಿ, ರನ್ನಿಂಗ್ ಮಾಡ್ರಿ, ವಾಚಿಂಗ್ ಮಾಡ್ರಿ. ಯಾಕ ಕೆಲಸ ಮಾಡೋದು ಕಡಿಮೆ ಹೋಗ್ಯದ ಪ್ರೇರೆ. ಮೈಗಳತನ ಶರೀರ ಹೆಚ್ಚಿ ಹೋಗ್ಯದ. ಕುಂತಲು ಮೈಗಳತನ, ನಿಂತಲು ಮೈಗಳತನ, ಉದ್ಯೋಗ ಮಾಡ್ಲಕ್ಕೆ ಹೋದ್ರ ಮೈಗಳತನ, ಕೆಲಸ ಮಾಡೋದು ಹೋದ್ರ ಮೈಗಳತನ, ಟೈಮ್ ಪಾಸ್ ಮಾಡ್ತಕ್ಕಂಥವ್ರು, ಗಾಡಿ ಕಟ್ಟ ಹಿಡ್ಕೊಂಡು ಗಿಲವ್ ಮಾಡ್ತಕ್ಕಂಥವ್ರು ಹಿಡ್ಕೊಂಡು ಗೌರ್ಮೆಂಟ್ ಎಂಪ್ಲಾಯ್ ದೊಡ್ಡ ದೊಡ್ಡ ಉದ್ಯೋಗಸ್ಥರ ತನಕ ಇವತ್ತಿನ ಏನಾಗ್ಯದ, ಅವ್ರ ಪ್ರಯಾಸ, ಅವ್ರ ಕಷ್ಟ ಏನಾಗ್ಯದ, ಕಡಿಮೆ ಹೋಗ್ಯದ ಪ್ರೇರೆ. ಮೈಗಳತನ ಹೆಚ್ಚೋಗ್ಯದ ಪ್ರೇರೆ. ಹೋದಲ್ ಟೈಮ್ ಪಾಸ್, ಹೋದಲ್ಲ ಅದು ಇದು ನೇಮಗಳೇ, ಹೋದಲ್ಲ ಅದೇ ಕುಂತಲ್ ಹೊಟ್ಟೆ ಹೇಳ್ದ, ನಿಂತಲ್ ಹೊಟ್ಟೆ ನಾವು ಚಕ್ಕರ್ ಉಂಟದ, ಹಂಗೆ ಉಂಟದ, ಹಿಂಗೆ ಉಂಟದ, ಅನೇನೇನೋ ಬರ್ತಾ ಇರ್ತಾವ ಕೆಲ್ಸಕ್ಕೆ ಹೋದಾಗ. ಮೈಗಳತನ ಜೀವನ ನಿನ್ನದಾಗಿತ್ತಂದ್ರೆ ನೀನು ವೃದ್ಧಿ ಆಗಲಿ. ಈ ವರ್ಷ ಮೈಗಳತನ ಸಮಸ್ಯೆಗಳು ಕಂಪ್ಲೀಟ್ಲಿ ಕ್ಲಿಯರ್ ಮಾಡಬೇಕು. ಈ ವರ್ಷ ಏನಂತಾರ, ಏನೋ ನಿದ್ದಿಗೆ ಏನೋ ಅಂತಾರೆ, ಕುಂಭಕರ್ಣ ಅಂತಾರಲ್ಲ, ಏನಂತಾರಲ್ಲ, ನೀನು ಕುಂಭಕರ್ಣ ಆಗ್ಲಕ್ಕೆ ಅವಕಾಶ ಇಲ್ಲ ಈ ವರ್ಷದಲ್ಲಿ. ನೀ ಕುಂಭಕರ್ಣನಾದೆ ಅಂದ್ರೆ ನಿನ್ನ ಕಾರ್ಯಗಳೆಲ್ಲ ಕುಂಭಕರ್ಣ ಆಗೋಯ್ತಾವ ಪ್ರೇರಿ. ಕುಂಭಕರ್ಣ ಅಂದ್ರೆ ಹೆಚ್ಚಿಗೆ ಮಲಗೋರ್ ಮೈ ವಜ್ಜೆ ಐತ, ಹಲಿಗೆ ಐತದ, ಏನೈತದ ರೀ, ವಜ್ಜೆ ಹೋಯ್ತು ಪ್ರೇರಿ. ಹಾಸಿಗೆ ಈ ವರ್ಷದಲ್ಲಿ ನೀನು ಬಿಟ್ಕೊಡ್ಬೇಕು ಸ್ಪಷ್ಟವಾಗಿ. ಮನೆಗೆ ವಜ್ಜೆ ಐತಕ್ಕಂಥದ್ದು, ಹೆಂಡತಿಗೆ ವಜ್ಜೆ ಐತಕ್ಕಂಥ, ಯಜಮಾನಿಗೆ ವಜ್ಜೆ ಐತಕ್ಕಂಥದ್ದು, ತಾಯಿ ತಂದೆಗೆ ಭಾರವಾಗಿರ್ತಕ್ಕಂಥದ್ದು, ಮಕ್ಕಳಿಗೆ ಭಾರವಾಗಿರ್ತಕ್ಕಂಥದ್ದು, ಲಾಸ್ಟ್ ಕೊನೆಯದಾಗಿ ಲೋಕ ಕೂಡ ನೀವು ಭಾರ ಹೋಗ್ತಿರು ಪ್ರೇರೆ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ನೀನು ಪ್ರಯತ್ನ ಮಾಡು, ನಿನ್ನ ಕಾರ್ಯಗಳೆಲ್ಲ ದೇವರು ಸಫಲತೆ ಮಾಡತಾನ. ನಿನಗ ಅಭಿವೃದ್ಧಿ ಮುಪ್ಪಿನ ಕಾಲದಲ್ಲಿ ಕೂಡ ನಿನ್ನನ್ನು ಫಲಿಸುವ ಹಾಗೆ ದೇವರು ನಿನ್ನ ಮಾರ್ಪಡಿಸುವುದಕ್ಕಾಗಿ ಸಿದ್ಧವಾಗಿದ್ದಾನೆ. ಈ ದಿನ ನೀನು ಸಿದ್ಧನಾಗಿರು. ಅದಕ್ಕಾಗಿ ನೋಡ್ರಿ, ಅದೇ ಕೀರ್ತನೆಗಳು 92ನೇ 15ನೇ ವಚನ ಒಂದ್ಸರ್ತಿ ಸಿಕ್ಕೋದ್ರಿ. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದೃಷ್ಟಾಂತರಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು ಎಂಬುದಾಗಿ. ಬಂಡೆ ಯಾರವರಿ ಮತ? ಹಲ್ಲೆಲೂಯಾ. ಮೋಶೆಗೆ ದೇವ್ರೇನು ಹೇಳ್ಯಾನ, ಮೋಶೆ ಆ ಬಂಡೆ ಮೇಲೆ ಹೋಗಿ ನೀನು ಪ್ರಾರ್ಥನೆ ಮಾಡು ಅಂಥೇಳಿ ಮೋಸೆಗ ದೇವ್ರು ಹೇಳ್ಯಾನ. ಮೋಸೆಗೆ ಮಾತ್ರ ಹೇಳ್ಯಾನ, ಮೋಸೆ ಬಂಡೆಗೆ ಹೋಗಿ ಹೊಡಿ ಅಂತ ಹೇಳ್ಯಾನ. ಆ ಬಂಡೆನೇ ಏನು ಹೇಳ್ಯಾನ್ರಿ, ನಾನಾಗಿದ್ದ ಅಂತ ಹೇಳ್ಯಾನ. ಇಸ್ರಾಯೇಲ್ ಜನ ನಲ್ಲದು ಬೆಳೆದು ದಾಹ ಇಲ್ಲದೆ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಭಾಗ ಮಾಡ್ತಕ್ಕಂಥ ಪರಿಸ್ಥಿತಿ, ನೀರಿನ ಅಂಶ ಇಲ್ಲದ ಪರಿಸ್ಥಿತಿ, ದಮ್ ನಿಂತು ಕೂಡ್ಬಿದ್ದು ಮೋಶೆಗ ದ್ವೇಷಿಸುವಾಗ ಮೋಸೆ ಆಕಾಶ ಕಡೆ ಕೇಳಿಗತ್ತಿ, ದೇವಾ ಇಲ್ಲ ಮೋಶೆ, ನೀ ಆ ಬಂಡೆ ಬಲ್ಕ್ ಹೋಗೋ, ಬಂಡೆಯಲ್ಲಿ ನಾನೇ ಇದ್ದ ಅಂತ ಹೇಳಿ ಅನ್ಪ್ರಿಯ. ಇವತ್ತು ಆ ಬಂಡೆಯಾಗಿ ನಾನು ಏಸು ಇವತ್ತು ನಿಮ್ಮ ಮಧ್ಯದಲ್ಲಿ ನಾನು ಪ್ರಿಯ. ಇದು ಅದೇ ಒಂದು ಬಂಡೆಯಾಗಿ ದೇವರು ನಿನ್ನ ಮಧ್ಯದಲ್ಲಿ ಹಣ. ಒಂದು ವೇಳೆ ಆ ಬಂಡೆಗ ನೀನು ಅವಕಾಶ ಕೊಡುವುದಾದರೆ ಆ ಬಂಡೆ ಒಳಗಿಂದ ಜೀವಧಾರೆಗಳ ಆಶೀರ್ವಾದಗಳನ್ನು ಹೊರಗಡೆ ಬರ್ತಾವ. ಆ ಜೀವಧಾರೆಗಳ ಆಶೀರ್ವಾದವನ್ನು ನಿನ್ನ ಕೈಯಲ್ಲಿ ಗಟ್ಟಿಯಾಗಿ ಬಿಗಿಯವಾಗಿ ನೀನು ಹಿಡಿದುಕೊಂಡು ಹೋಗುವಾಗ ಸತ್ಯ ಸಂಧತೆಯ ಒಂದು ದೃಷ್ಟಾಂತ ದೇವರಿನ ಒಳಗಿಡುವುದಕ್ಕಾಗಿ ಸಿದ್ಧನಾಗಿದ್ದನು ಪ್ರೇರೆ. ಇವತ್ತು ಅಯ್ಯ ದೇವ, ನನಗೊಂದು ಸತ್ಯ ಸಂಧೇತದಿಂದ ನಾನು ತುಂಬಿಸಿ ಉನ್ನತ ಈ ಸ್ಥಾನಕ್ಕೆ ದೇವರೇ ನನ್ನನ್ನು ಬಲಪಡಿಸು, ನನ್ನನ್ನು ಬೆಳೆಸು, ನಿನ್ನ ಕಾರ್ಯಗಳಿಂದ ನನ್ನನ್ನು ತುಂಬಿಸಿ ಅದ್ಭುತವಾಗಿ ನಡೆಸು ಅಂತೇಳಿ ಒಂದು ವೇಳೆ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಒಳ್ಳೆಯದಾಗಿತ್ತು. ದೇವರು ಹೇಳ್ತಾನಲ್ಲಿ ನಾನು ನಡೆಸುವುದಕ್ಕಾಗಿ ನಾನು ಸಿದ್ಧನಾಗಿದ್ದ. ಒಂದು ಕೋಣೆ ನಿನ್ನ ಮನೆಯಲ್ಲಿ ನೀನು ನಿರ್ಮಾಣ ಮಾಡು, ಆ ಕೋಣೆಯಲ್ಲಿ ನೀನು ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ನಾ ಎಲ್ಲ ನೆರವೇರಿಸ್ತಾ. ದೇವರ ಕಾರ್ಯಗಳು ಏನೇನಿದ್ದವು, ದೇವರು ಯಾವ್ಯಾವ ಕಾರ್ಯಗಳು ಮಾಡಬೇಕೆಂಬ ಆಸೆ ಇತ್ತು, ನಿನ್ನ ಆಸೆ ಆಕಾಂಕ್ಷೆಗಳು ಏನೇನಾಗಿದ್ದವು ಅವೆಲ್ಲವನ್ನು ನನ್ನ ದೇವರು ಈ ವರ್ಷದಲ್ಲಿ ನೆರವೇರಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಬೇರೆ. ಕಳೆದಿನ ಕಾಲದಲ್ಲಿ ಆಗಿಲ್ಲೇನೋ, ಈ ಕಾಲದಲ್ಲಿ ದೇವರು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಒಂದು ವೇಳೆ ನೀನು ಕರ್ತನ ಸನ್ನಿಧಿಯಲ್ಲಿ ದೇವ ನನ್ನನ್ನು ಬಲಪಡಿಸು. ಬೈಬಲ್ನಲ್ಲಿ ಎಷ್ಟು ಕಾರ್ಯ ಮಾಡಿದೆ ಸ್ವಾಮಿ. ಬಂದು ಅಳತಕ್ಕಂಥ ತಾಯಿ ಕಣ್ಣೀರು ವರ್ಷನ್ ಪ್ರೇಯ ಸ್ವಾಮಿ. ಒಬ್ಬನೇ ಮಗು ಗಂಡನ ಕಳ್ಕೊಂಡಳು, ಒಬ್ಬನೇ ಮಗನ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಳು. ಆ ಮಗು ಕೂಡ ಸತ್ತೋದಾಗ ಒಂದು ಪ್ರಾಂತದಿಂದ ಯೇಸುಸ್ವಾಮಿ ಉಂಟನ, ಆ ಪ್ರಾಂತದಿಂದ ಆ ಊರಿಂದ ಆ ಮಗು ಶವ ಎದುರು ಉಂಟು ಪ್ರೇರೆ. ಬಾಕ್ಸ್ನಲ್ಲಿ ಅಂದರೆ ಛತ್ತ ಮೇಲೆ ಹಾಕೊಂಡು ಭುಜ ಮೇಲೆ ತೆಗೆದುಕೊಂಟಾರ. ಆ ಹೆಣಕ ತಾಯಿ ಗೋಳತಾಳ, ಅಯ್ಯ ದೇವಾ
ನನ್ನ ಒಬ್ಬನೇ ಮಗನು ಎಂಬುದಾಗಿ ಕಣ್ಣೀರು ಹೇಳುತ್ತಾಳೆ. ನನ್ನ ಪರಿಸ್ಥಿತಿ ಏನು, ನಂಗೆ ಯಾರು ಸಹಾಯ, ನನಗೆ ಯಾರ ಆಧಾರ ಎಂಬುದಾಗಿ ಅಳ್ಳತಳ. ಯೇಸು ಸ್ವಾಮಿಯ ಈ ಸ್ಥಳದಲ್ಲಿ ಬಂದು ಆ ತಾಯಿ ನೋಡೇನ, ಅಯ್ಯೋ ಎಷ್ಟು ಪರಿಸ್ಥಿತಿ ಹಬ್ಬಕ್ಕಿನ ಗಂಭೀರ ಅದ ಅಂಥೇಳಿ ಹೋಗಿ ಆ ಚಿಟ್ಟ ಅಂದರೆ ಆ ಶವ ಕಾರ್ಯಕ್ರಮ ಮಾಡೋದಕ್ಕಾಗಿ ಹೊತ್ಕೊಂಡಿರ್ತಕ್ಕಂಥ ಆ ಶವ ಬಳಿಲಿಕ್ಕೆ ಹೋಗಿ ಆ ಕೈ ಇಟ್ಟು ಹೇಳು ಮ್ಯಾಕ್ ಹೇಳು ಅಂಥೇಳಿ ಆ ಹೆಣಕ ದೇವರು ಎಬ್ಸನ್ ಪ್ರಿಯರೇ. ಆ ತಾಯಿ ಮಗು ಎಷ್ಟು ಕಣ್ಣೀರು ಹೇಳ್ತಾಳೆ ಮಗುವಿಗಾಗಿ. ಆ ಮಗುವಿಗೆ ಎಬ್ಸಿ, ಈಗೋ ಅಮ್ಮ ಈ ನಿನ್ನ ಮಗನು ತೆಗೆದುಕೋ, ಈಗೋ ಈ ನಿನ್ನ ಮಗನು ಅಂತೇಳಿ ಆ ತಾಯಿಗೆ ಒಪ್ಪಿಸ್ಕೊಟ್ಟನು ಪ್ರಿಯ ದೇವರು ಸ್ಪಷ್ಟವಾಗಿ. ಇವತ್ತು ಅಂಥ ಒಂದು ಕಷ್ಟ, ಅಂಥ ಒಂದು ಕಣ್ಣೀರು, ಅಂಥ ಒಂದು ಭಾರ, ಅಂಥ ಒಂದು ಸಮಸ್ಯೆ, ಅಂಥ ಒಂದು ಸಂಕಟ ಇವತ್ತಿನ ಒಳಗದಂದ್ರೆ ನಾನು ಯೇಸು ಸ್ವಾಮಿ ಇವತ್ತಿನ ಹಿಡಿದು ನಿನ್ಗ ಒಂದು ಸತ್ಯ ಸಂದೇತವನು, ಒಂದು ದೃಷ್ಟಾಂತವನ್ನಾಗಿ ದೇವರನ್ನು ಮಾರ್ಪಡಿಸಿ ಕೊಟ್ಟು ಇವತ್ತು ಬಂಡೆ ಆಗಿದ್ದು ನಿನ್ನ ಮನೆಯಲ್ಲಿ, ನಿನ್ನ ಮನದಾಗ, ನಿನ್ನ ಹೃದಯದಲ್ಲಿ, ನಿನ್ನ ಕುಟುಂಬದಾಗ, ನಿನ್ನ ವ್ಯಾಪಾರ ಬಿಸ್ನೆಸ್ನಲ್ಲಿ ಎಲ್ಲದರಲ್ಲಿ ಆತನ ಬಂಡೆ ಹಾಕಿತ್ತು ನಿನ್ನನ್ನು ವೃದ್ಧಿಗೊಳಿಸ್ಲತನ ಪ್ರೇರೆ. ಚಪ್ಪಳಿದ್ರೆ ದೇವ್ರಿಗೆ ಮಹಿಮೆ ಆಗಲಿ. ಇವತ್ತು ಮತ್ತು ದೇವರೇ ನನಗೆ ಮಾರ್ಪಡಿಸಿ ಅಂತ ಒಂದು ಪ್ರಾರ್ಥನೆ ಮಾಡ್ತೇನೆ. ದೇವ ನನ್ನ ಜೀವಿತದಲ್ಲಿ ಅದ್ಭುತ ಎಂಬುದ ಒಂದು ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ಕಷ್ಟದಲ್ಲಿ ದೇವರು ಸಹಾಯಕನಾಗಿದ್ದು ನಿನಗೆ ಹೀಗೆ ನಾನು ಮಾರ್ಪಡಿಸ್ತಾ ಒಂದು ಖರ್ಜೂರದ ಒಂದು ಗಿಡದ ಹಾಗೆ ನಾವು ಉನ್ನತ ಸ್ಥಳಕ್ಕೆ ನಾ ತರ್ತಾ ಎಂಬುದಾಗಿ, ಅದ್ಭುತವಾಗಿ ಬೆಳೆಸ್ತಾ ಎಂಬುದಾಗಿ, ನಿನ್ನನ್ನು ಅಭಿವೃದ್ಧಿಪಡಿಸ್ತಾ ಎಂಬುದಾಗಿ ದೇವರು ಆಲ್ರೆಡಿ ಸ್ಪಷ್ಟವಾಗಿ ಹೇಳ್ತಾನೆ. ಮತ್ತು ಹಿಂದಿನ ಕಾಲದಲ್ಲಿ ಅಂದರೆ ಕಳೆದಿನ ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಇನ್ನೂ ಏನರ ಅಲ್ಪ ಸ್ವಲ್ಪ ಪಾಪ ದ್ರೋಹ ಅಪರಾಧಗಳಿದ್ದು ಅಂದ್ರೆ ಮಾರ್ಪಟ್ಟು ಬಿಟ್ಟುಕೊಟ್ಟು ನೀತಿವಂತನಾಗುವುದಕ್ಕಾಗಿ ನೀವು ಪ್ರಯಾಸ ಪಡ್ತೆ, ನೀತಿವಂತಳಾಗುವುದಕ್ಕಾಗಿ ನೀವು ಪ್ರಯಾಸ ಪಡ್ತೆ. ಒಂದು ವೇಳೆ ನೀನು ನೀತಿವಂತಳು ಈ ದಿನ ನೀನು ಆಗ್ಲಾಗ ಸಿದ್ಧವಾಗಿದ್ದೆ ಅಂದ್ರೆ ದೇವರು ಆಲ್ರೆಡಿ ನೀನು ನೀತಿವಂತಳಾಗಿ ಮಾರ್ಪಡಿಸೋಣ. ನೀನು ಪ್ರಾರ್ಥನೆ ಮಾಡ್ತೇವೋ ಅಥವಾ ಇಲ್ಲೋ, ಒಪ್ಪಿಕೊಂಡು ಬಿಟ್ಕೊಡ್ತೇವೆ ಅಥವಾ ಇಲ್ಲ ಎಂಬುದಾಗಿ ದೇವರು ನಿನ್ನ ಪರೀಕ್ಷಿಸಲತ್ತಾನ ಪ್ರಿಯರೇ. ಪ್ರಾರ್ಥನೆ ಮಾಡಿದ್ರೆ ಮತ್ತು ಈ ವಾಕ್ಯ ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಸಂದೇಶವನ್ನು ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ಪ್ರಾರ್ಥನೆ. ಮೊಳಕಾಲೂರಕ್ಕೆ ಅವಕಾಶದನ ಮೊಳಕಾಲೂರು ಯಾವ ವಿಷಯಗಳ ದ್ರೋಹ ಅಪರಾಧ ಪಾಪಗಳು ಮಾಡಿದಿ ಬಿಟ್ಕೊಡು. ನೀತಿವಂತನಾಗುವುದಕ್ಕಾಗಿ ನೀನು ಪ್ರಯಾಸ ಪಡು. ನೀನು ನೀತಿವಂತನಾಗುವುದಾದರೆ ಖರ್ಜೂರದ ಗಿಡ ಹೇಗೆ ಬೆಳೀತದೋ, ಹೇಗೆ ಹಣ್ಣು ಫಲ ಕೊಡ್ತದೋ ಆ ರೀತಿಯಾಗಿ ದೇವರು ನಿನ್ನನ್ನು ಮಾರ್ಪಡಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಗ್ಲೋರಿ ಗ್ಲೋರಿ ಗ್ಲೋರಿ. ನೀನು ಪ್ರಾರ್ಥನೆ ಮಾಡು ಮಗನೇ, ಸೋದರಿ ಸೋದರ, ಅಕ್ಕ ತಂಗಿ ತಮ್ಮ, ಅಣ್ಣ ತಾಯಿ ತಂದೆ, ಪ್ರಾರ್ಥನೆ ಮಾಡು, ಕೇಳು. ವಾಕ್ಯದೊಟ್ಟಿಗೆ ದೇವ ಅದ್ಭುತವಾಗಿ ನಾನು ಮಾತಾಡಿದೆ. ಈ ರೀತಿಯಾಗಿ ನನ್ನನ್ನು ಬಲಪಡಿಸ್ತಾ, ಈ ರೀತಿಯಾಗಿ ದೇವರೇ ನನ್ನನ್ನು ಉನ್ನತ ಸ್ಥಾನಕ್ಕೆ ತರ್ತಾ ಎಂಬುದಾಗಿ ವಾಕ್ಯದೊಟ್ಟಿಗೆ ನೀವು ಮಾತಾಡಿದಲ್ಲ ದೇವರೇ. ಒಂದು ವೇಳೆ ಏನರ ತಪ್ಪದ ನನ್ನ ಒಳಗ, ಏನರ ದ್ರೋಹದನ, ಏನರ ಅಪರಾಧದನ ದೇವರೇ, ಅಥವಾ ನಿಂಗೆ ಇಷ್ಟ ಇಲ್ಲ ಜೀವಿತ ನನ್ನ ಒಳಗೆ ಏನಾರ ಅದನ ದೇವ ಇದ್ರ ತೆಗೆದಕಪ್ಪ, ನಾನು ತೆಗೆದಾಗ ದೇವರೇ. ಇಷ್ಟು ವರ್ಷ ಭಾಳಷ್ಟು ಕಷ್ಟ ಅನುಭವಿಸಿದ, ಇಷ್ಟು ದಿನ ಭಾಳ ಸಂಕಟ ಅನುಭವಿಸಿದ, ಇಷ್ಟು ದಿನ ಲೋಕದಲ್ಲಿ ಅನೇಕ ರೀತಿಗೆ ಅಡ್ಡಾಡಿದ, ಈ ದಿನ ಲೋಕದಲ್ಲಿ ಅನೇಕ ಕಳೆದಿನ ವರ್ಷದಲ್ಲಿ ಅನೇಕ ಒಂದು ಹೀನವಾಗಿರ್ತಕ್ಕಂಥ ಕಾರ್ಯ, ನಾಚಿಕೆ ಬರ್ತಕ್ಕಂಥ ಕಾರ್ಯ, ಬಲಹೀನವಾಗಿ ಮಾಡ್ತಕ್ಕಂಥ ಕಾರ್ಯ, ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು ದೇವ ನಾನು ಮಾಡಿದ ನಂಗೆ ಕ್ಷಮಿಸ್ತೆ ಎಂಬುದಾಗಿ ಒಂದು ಸರ್ತಿ ನೀವು ಪ್ರಾರ್ಥನೆ ಮಾಡ್ತೆ. ನೀನು ಪ್ರಾರ್ಥನೆ ಮಾಡುವುದರೆ ದೇವರನ್ನು ಆಲ್ರೆಡಿ ಕಳೆದಿನ ವರ್ಷದಲ್ಲೇ 31ನೇ ತಾರೀಕಿಗೆ ದೇವರನ್ನು ಕ್ಷಮಿಸಿ ಒಂದು ವಾಗ್ದಾನ ಕೊಟ್ಟಾನ. ಮತ್ತು ಕೂಡ ಹೊಸ ವರ್ಷದಲ್ಲಿ ಹೆಜ್ಜಿಟ್ಟ ಕೆಲವು ಸತಿ ಸೈತನನ್ನು ಬಂದು ಶೋಧಿಸ್ತಾನೆ. ಹೋಗ್ಲಿ ಬಿಡು ಬಾ, ಅನೇಕ ಒಂದು ಕಾರ್ಯಗಳು ಸೈತನ್ ಮಾಡ್ತಾನೆ. ಒಂದು ಅಂಥ ಒಂದು ಸ್ಥಿತಿಗೆ ಮತ್ತೆ ಬಿದ್ದೋಗಿದೆ, ಪರವಾಗಿಲ್ಲ, ಈ ದಿನ ಬಿಟ್ಕೊಡು. ಮೊದಲನೇ ಭಾನುವಾರ ಸ್ಟಾರ್ಟ್ ಆಯಿತು ನಮ್ಮ ದಿನ. ಈ ಭಾನುವಾರ ಆಶೀರ್ವಾದ ಭಾನುವಾರ, ಈ ಭಾನುವಾರ ನಿನ್ನಗ ಅಭಿವೃದ್ಧಿ ಭಾನುವಾರ, ಈ ಭಾನುವಾರ ನಿನ್ನ ಕಾರ್ಯಗಳೆಲ್ಲ ಸಫಲತೆ ಮಾಡ್ತಕ್ಕಂಥ ಭಾನುವಾರ, ಈ ಭಾನುವಾರ ನಿನಗ ಖರ್ಜೂರದ ಗಿಡದ ಹಾಗೆ ನಿನ್ನನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಭಾನುವಾರ, ಈ ಭಾನುವಾರ ಮುಪ್ಪಿನ ಕಾಲದಲ್ಲೂ ಕೂಡ ನಿನ್ನನ್ನು ಶೋಭಿಸುವಾಗೆ, ಮುಪ್ಪಿನ ಕಾಲದಲ್ಲೂ ಕೂಡ ನೀನು ಫಲ ಕೊಡುವ ಹಾಗೆ ಈ ಭಾನುವಾರದ ದೇವರು, ಈ ಭಾನುವಾರ ನಿನಗಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಭಾನುವಾರ, ಈ ಭಾನುವಾರ ನಿನಗಾಗಿ ವಾಕ್ಯದೊಟ್ಟಿಗೆ ಮಾತಾಡ್ತಕ್ಕಂಥ ಭಾನುವಾರ. ಈ ಮಾತಾಡಿರ್ತಕ್ಕಂಥ ದೇವರನ್ನು ನೀನು ಸ್ಪಷ್ಟವಾಗಿ ದೇವಾ ನನ್ನ ಸರಿ ಮಾಡು, ನೀತಿವಂತರಾಗಿ ಮಾರ್ಪಡಿಸು. ಏನಿರಲಿ ದೇವರೇ, ನೀತಿವಂತರಾಗಿ ಮಾರ್ಪಡಿಸು. ಕಳೆದಿನ ವರ್ಷ ಅನೇಕ ಕಷ್ಟದಲ್ಲಿ ಅನುಭವಿಸಿದ, ಈ ವರ್ಷ ಇಲ್ಲ ದೇವರೇ, ನೀ ವಾಗ್ದಾನ ಮಾಡಿದ ಹಾಗೆ, ನಿನ್ನ ವಾಕ್ಯದೊಟ್ಟಿಗೆ ಮಾತಾಡಿದ ಹಾಗೆ ನಾನು ಈ ರೀತಿಗೆ ಬೆಳೆಸು ದೇವರೇ, ಈ ರೀತಿ ನಡೆಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ.
ಪರಿಶುದ್ಧಾತ್ಮ ನೀವು ಮಹಿಮೆ ಆಗಲಿ. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡಪ್ಪ. ನಿನ್ನ ಮಕ್ಕಳ ಕುಟುಂಬದಲ್ಲಿ ಅದ್ಭುತ ಮಾಡು. ಥ್ಯಾಂಕ್ ಯು ಲಾರ್ಡ್. ದೇವ, ಏನೆಂದು ಪ್ರಾರ್ಥನೆ ಮಾಡುತ್ತಾರೋ ಕರ್ತನೆ, ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಈ ದಿನ ನೀ ಕೇಳಪ್ಪ ಕರ್ತನೆ. ಈ ದಿನ ನೀ ಕೇಳು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಈಗ ನನ್ನ ದೇವರು ನಿಮ್ಮ ಪ್ರಾರ್ಥನೆ ಕೇಳತಾನ ಪ್ರೇಯರ್ಲಡಿ. ನಿನ್ನ ದೇವರು ಸರಿ ಮಾಡತಾನ ಪ್ರೇಯರಿ. ನನ್ನ ದೇವ್ರು ನಿನ್ನ ಜೀವಿತದಲ್ಲಿ ಆಗುವ ಒಂದು ಅದ್ಭುತ ಇದೇ ದಿನ ಆಲ್ರೆಡಿ ಮಾಡ್ಯಾನ. ಇದೇ ದಿನ ನೀನು ಅದ್ಭುತವಾಗಿ ಅದು ತೋರಿಸ್ತಕ್ಕಂಥನಾಗಿದ್ದಾನೆ ಪ್ರೇಯರಿ. ನೀನು ಸಿದ್ಧವಾಗಿರು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪರಿಶುದ್ಧಾತ್ಮ ಪರಿಶುದ್ಧಾತ್ಮ ಪರಿಶುದ್ಧಾತ್ಮನಿಗೆ ಸ್ತೋತ್ರ 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 ಸ್ತೋತ್ರ. ಮೊಣಕಾಲಲ್ಲಿ ಕಾಣುವುದಕ್ಕಾಗಿ ನೀವು ಸಿದ್ಧನಾಗಿರು. ಮೊಳಕಾಲಿನ ಒಂದು ಪ್ರಾರ್ಥನೆ ಮಾಡೋದಕ್ಕಾಗಿ ನೀವು ಒಂದು ಪ್ರತಿಜ್ಞೆ ಮಾಡು. ದೇವ, ಆಲಯದಲ್ಲಿ ಹಂಗೆ ವಾಕ್ಯದೊಟ್ಟಿಗೆ ಮಾತಾಡಿದಿ. ಈಗ ನನ್ನ ಕೈ ಆಕಾಶ ಕಡೆ ನಾ ಎತ್ತ ದೇವ್ರಿ. ಒಂದು ಕೈ ಆಕಾಶ ಕಡೆ ಎತ್ತರಿ, ಒಂದು ಕೈ ಆಕಾಶ ಕಡೆ ಎತ್ತಿ ದೇವ ಈ ದಿನ ಹಿಡಿದು ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇವಪ್ಪ. ನನ್ನ ಮನೆಯಲ್ಲಿ ಒಂದು ಕೋಣೆ ಏರ್ಪಡಿಸ್ಕೊಂಡು ಆ ಕೋಣೆಯಲ್ಲಿ ಮೊಳಕಾಲಲ್ಲಿ ನಾ ಪ್ರಾರ್ಥನೆ ಮಾಡ್ತಾ ಪ್ರತಿದಿನ ಅವಕಾಶ ಸಿಕ್ಕಾಗ ದೇವ್ರೆ ನಿನ್ನ ಸನ್ನಿಧಿಯನ್ನು ನಾನು ಅನುಭವಿಸ್ತಾ ದೇವ್ರೆ, ನನ್ನನ್ನು ಬಲಪಡಿಸು. ಈ ದಿನ ನನ್ನನ್ನು ವೃದ್ಧಿಗೊಳಿಸು ದೇವ್ರೆ. ಈ ದಿನ ಮೊದಲುಕೊಂಡು ನನ್ನ ಒಳ್ಳೆಯ ದಿನಗಳನ್ನು ಸ್ಟಾರ್ಟ್ ಮಾಡಪ್ಪ. ಯಾವುದು ಪಾಪ ದ್ರೋಹ ಅಪರಾಧ ನನಗೆ ಬೇಕಾಗಿಲ್ಲ ದೇವ್ರೆ. ನಿನಗಿಷ್ಟ ಇಲ್ಲದ ಜೀವಿತದಲ್ಲಿ ಕಷ್ಟ ಬಂದರೂ ಕೂಡ ನೀ ಸರಿ ಮಾಡ್ತಿ. ಒಂದು ವೇಳೆ ನಿನಗಿಷ್ಟ ಇಲ್ಲ ಜೀವಿತನ ಜೀವನ ಮಾಡ್ದೆ ಅಂದ್ರೆ ದೇವ್ರೇ ಅದು ಸರಿಯಾಗಲ್ಲ ದೇವ್ರೆ, ಅದು ನಾನು ಸರಿಯಾಗಲ್ಲ ದೇವ್ರೆ. ನಿನ್ನ ಇಷ್ಟವುಳ್ಳ ಜೀವನ ಮಾಡುವಾಗೆ ನನ್ನ ಸಹಕರಿಸು ಎಂಬುದಾಗಿ ದೇವ ನಿನ್ನ ಮಹಿಮೆ ಆಗಲಿ, ನಿನ್ನ ಘನತೆ ಆಗಲಿ ಕರ್ತಾನೆ. ಎಷ್ಟು ಜನರು ದೇವರೇ ಆಕಾಶ ಕಡೆ ಕೈ ಎತ್ತಿ ದೇವರೇ, ಈಗೋ ನನ್ನ ಜೀವಿತ ಹೀಗದ, ನಾ ಪ್ರತಿ ನನ್ನ ಮನೆಯಲ್ಲಿ ಒಂದು ಕೋಣೆಯನ್ನು ದೇವರೇ ನಾ ಏರ್ಪಡಿಸ್ಕೊಂಡು ಪ್ರಾರ್ಥನೆ ಮಾಡ್ತಾ ನನ್ನ ಜೀವಿತದಲ್ಲಿ ಅದ್ಭುತ ಎಂಬುದಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ, ಅವ್ರ ಕುಟುಂಬದಲ್ಲಿ, ಅವ್ರ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ನಲ್ಲಿ, ಅವ್ರ ಉದ್ಯೋಗದಲ್ಲಿ, ಅವ್ರ ವಿದ್ಯಾಭ್ಯಾಸನಲ್ಲಿ, ಎಲ್ಲದರಲ್ಲಿ ಸಮೃದ್ಧಿ ಅಭಿವೃದ್ಧಿ ಸಂತೃಪ್ತಿ ಈ ಮಕ್ಕಳನ್ನು ಕೊಟ್ಟು ನೀನು ವೃತ್ತಿಗೊಳಿಸ್ತಾ ಎಂಬುದನ್ನು ಪ್ರಾರ್ಥಿಸ್ತಾ, ಖರ್ಜೂರದ ಗಿಡದ ಹಾಗೆ ಹೇಗೆ ಅದು ಬೆಳೀತದೋ ಫಲಿಸ್ತದೋ ಆ ಥರವಾಗಿ ಈ ಮಕ್ಕಳನ್ನು ದೇವರೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದ ನೀನು ಬೆಳೆಸು ದೇವರೇ. ನೀ ವಾಕ್ಯದೊಟ್ಟಿಗೆ ಮಾತಾಡಿದಿ, ನನಗೆ ಮಾತಾಡಿದಿ, ನಮ್ಮೆಲ್ಲರಿಗೆ ಮಾತಾಡಿದಿ, ನಾವೆಲ್ಲರೂ ಕಿವಿಯಾರ ಕೇಳಿದೇವಪ್ಪ ಕರ್ತಾನೆ. ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡು. ಥ್ಯಾಂಕ್ ಯು ಜೀಸಸ್. ದೇವರೇ ಅದ್ಭುತ ಮಾಡಿದೆಪ್ಪ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ಹಸ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದೆವು. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿ ನಮ್ಮನ್ನು ಸರಿ ಮಾಡಿದಿ. ನೀ ಹೇಳಿದ ಹಾಗೆ ನಾವು ಮಾಡುವುದಕ್ಕಾಗಿ ಸಿದ್ಧರಾಗಿದ್ದೆವು ಕರ್ತಾನೆ. ಈ ವರ್ಷದಲ್ಲಿ ನಮ್ಮನ್ನು ಅಭಿವೃದ್ಧಿಪಡಿಸಿ ನಿಮಗೆ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್.